ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಚಾರಗಳ ಬಗ್ಗೆ ವೀಕ್ಷಕರೇ ನೀವುಗಳು ನಿಮ್ಮ ಊರಿನ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಮಾತನಾಡೋದು ಸರ್ವೇ ಸಾಮಾನ್ಯ. ಆದರೆ ಇವತ್ತು ಗ್ಯಾರಂಟಿ ನ್ಯೂಸ್ನಲ್ಲಿ ರಾಧಕ್ಕ ಪಂಚಾಯಿತಿಯಲ್ಲಿ ಅಂಥದ್ದೇ ಒಂದು ವಿಷಯದ ಬಗ್ಗೆ ಇವತ್ತು ನಾವು ವಿಮರ್ಶೆ ಮಾಡೋದಕ್ಕೆ ಕುಳಿತುಕೊಂಡಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿದೆ, ಕಳೆದ 2 ವಾರಗಳಿಂದ ರಾಜ್ಯದಲ್ಲಿ ಯಾವ ವಿಷಯ ಅತಿ ದೊಡ್ಡ ಸುದ್ದಿಯಾಗಿ ಪ್ರಚಲಿತ ವಿದ್ಯಮಾನವಾಗಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಅಂತ. ಬೇರೆ ಬೇರೆ ಚಿತ್ರರಂಗಗಳಲ್ಲಿ ಇದು ಕ್ವೈಟ್ ಕಾಮನ್. ಆದರೆ ಸಜ್ಜನರೇ ಇರುವಂಥ ಕನ್ನಡ ಚಿತ್ರರಂಗದ ಚಂದನವನದಲ್ಲಿ ಇದು ಕ್ವೈಟ್ ಕಾಮನ್ ಅಲ್ಲ. ಇದು ಒಂದು ರೀತಿ ಚಂದನವನಕ್ಕೆ ಧಕ್ಕೆ ಬರುವಂತಹ ಬೆಳವಣಿಗೆಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ. ಅದುವೇ ಫ್ಯಾನ್ಸ್ ವಾರ್. ಹೌದು, ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವರು ಅಂತ ಕರೆದ್ರು. ಇತ್ತೀಚೆಗೆ ಜೈಲಲ್ಲಿರುವ ದರ್ಶನ್ ಕೂಡ ತಮ್ಮ ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ಅಂತ ಕರೆದ್ರು. ಇಂತಹ ದೇವರುಗಳು, ಇಂತಹ ಸೆಲೆಬ್ರಿಟೀಸ್ಗಳು ಒಬ್ಬ ನಾಯಕನನ್ನ ಸ್ಟಾರ್ ಮಾಡ್ತವೆ. ಅಷ್ಟೇ ಅಲ್ಲ, ಅವರ ಸಿನಿಮಾಗಳನ್ನು ಗೆಲ್ಲಿಸ್ತಾರೆ. ಅವರಿಗೆ ಕಟೌಟ್ ಹಾಕ್ತಾರೆ, ಅವರಿಗೆ ಹಾಲಿನ ಅಭಿಷೇಕ ಮಾಡ್ತಾರೆ, ಅವರಿಗೆ ಹೂವಿನ ಮಾಲೆ ಹಾಕಿ ಎದೆ ಒಳಗಡೆ ದೇವ್ರ ಥರ ಬಚ್ಚಿಟ್ಕೊಂಡು ಪೂಜಿಸ್ತಾರೆ, ಆರಾಧಿಸ್ತಾರೆ, ವೈಭವೀಕರಿಸ್ತಾರೆ. ಇದೆಲ್ಲ ಓಕೆ. ಆದರೆ ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳು ಹೇಗೆ ಅಂತಂದರೆ, ಒಬ್ಬ ಸ್ಟಾರ್ ನಾಯಕನ ಫ್ಯಾನ್ಸ್ಗೂ ಇನ್ನೊಬ್ಬ ಸ್ಟಾರ್ ನಾಯಕನ ಫ್ಯಾನ್ಸ್ಗೂ ಆಗೇ ಬರಲ್ಲ. ಒಬ್ಬ ಸ್ಟಾರ್ ನಾಯಕನ ಸಿನಿಮಾ ಬಂದ ತಕ್ಷಣ ಸಿನಿಮಾ ನೋಡದೇ ಇರಲಿ, ಅದು ಫ್ಲಾಪ್, ಅದು ಸರಿ ಇಲ್ಲ, ಅದನ್ನು ನೋಡಬೇಡಿ ಅಂತ ಟ್ರಾಲ್ಸು, ವೈರಲ್ ಪೋಸ್ಟ್ಗಳು ಹಾಕಿ ಒಂದು ಸಿನಿಮಾವನ್ನು ಸೋಲಿಸಿಬಿಡ್ತಾರೆ. ಆ ಸಿನಿಮಾ ಮಾತ್ರ ಸೋಲಲ್ಲ, ಆ ಸಿನಿಮಾದ ಹೀರೋ ಮಾತ್ರ ಸೋಲಲ್ಲ, ಇಡೀ ಸಿನಿಮಾದ ಹಿಂದೆ ಇರುವಂಥ ಸಾವಿರಾರು ಶ್ರಮ ಮತ್ತು ಪ್ರಯತ್ನವನ್ನು ಸೋಲಿಸ್ತಾರೆ. ಅದೇ ರೀತಿ ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಅವರ ಮನೆಯ ಹೆಂಡತಿನ, ಅಕ್ಕನ್ನ, ಮಗನ್ನ, ಮಗಳನ್ನ, ಇಡೀ ಫ್ಯಾಮ್ಲಿನ ಸೊಂಟದ ಕೆಳಗಿನ ಭಾಷೆಯಲ್ಲೇ ಬರೆದು ಅವ್ರ ಮಾನ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕುವಂತಹ ನೀಚತನಕ್ಕೆ ಈ ಫ್ಯಾನ್ಸ್ ಇಳಿದಿದ್ದಾರೆ. ಅಂದರೆ ಇವ್ರ ಬಗ್ಗೆ ಮಾತಾಡಬೇಕಾ ಮಾತಾಡಬಾರ್ದಾ? ಇವ್ರು ಏನು ಮಾಡಿದ್ರು ಸರಿ ಅಂತ ಇವರನ್ನು ಒಪ್ಪಿಕೋಬೇಕಾ? ಇಂತಹ ಟಾಕ್ಸಿಕ್ ಕಮೆಂಟ್ಸ್ಗಳು, ಇಂತಹ ಟಾಕ್ಸಿಕ್ ಫ್ಯಾನ್ಸ್ಗಳಿಂದ ಕನ್ನಡ ಚಿತ್ರರಂಗಕ್ಕೆ ಇಷ್ಟು ಅವಮಾನ ಆಗ್ತಾ ಇದೆ. ತೆಲುಗು ಚಿತ್ರರಂಗದ ಬಗ್ಗೆ ಮಾತಾಡ್ತಾ ಇದ್ರು, ತಮಿಳು ಚಿತ್ರರಂಗದ ಬಗ್ಗೆ ಮಾತಾಡ್ತಾ ಇದ್ರು, ಇವತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಇಡೀ ಭಾರತದ ಜನ ಮಾತಾಡ್ತಾ ಇದ್ದಾರೆ ಇಂಥ ಕಚ್ಚಡ ಕಮೆಂಟ್ಸ್ಗಳಿಗೋಸ್ಕರ. ಹಾಗಾಗಿ ಇವತ್ತು ಚಂದನವನವನ್ನು ಶುದ್ಧೀಕರಿಸಬೇಕಾಗಿದೆ. ಇವತ್ತು ಚಂದನವನದಲ್ಲಿ ಇರುವಂಥ ಇಂಥ ಟಾಕ್ಸಿಕ್ ಫ್ಯಾನ್ಸ್ಗಳಿಗೆ ಒಂದು ಮೆಸೇಜ್ ರವಾನೆ ಮಾಡಬೇಕಾಗಿದೆ. ಅದರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್. ಚಂದನವನದಲ್ಲಿ ಈ ರೀತಿ ಸ್ಟಾರ್ ವಾರ್ ಫೈಟ್ ಬೇಕಾ? ವೀಕ್ಷಕರೇ, ತಮ್ಮ ಪರವಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರೆಲ್ಲರನ್ನು ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕನ್ನಡ ಚಲನಚಿತ್ರ ರಂಗ ಇವತ್ತು ಭಾರತದಾದ್ಯಂತ ಯಾವ ರೀತಿ ಕೆಟ್ಟ ಕಾರಣಗಳಿಗೋಸ್ಕರ ಸುದ್ದಿ ಆಗ್ತಾ ಇದೆ, ಇದನ್ನು ಸರಿಪಡಿಸುವವರು ಯಾರು? ಕನ್ನಡ ಚಿತ್ರರಂಗದಲ್ಲಿ ಒಂದು ವ್ಯಾಕ್ಯೂಮ್ ಇದೆಯಾ? ಕನ್ನಡ ಚಿತ್ರರಂಗದಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ? ಯಾಕೆ ಎಲ್ಲ ಮೌನ ವಹಿಸ್ತಾರೆ? ಇಂತಹ ವಿಚಾರಗಳಲ್ಲಿ ಯಾರು ಯಾಕೆ ಮಧ್ಯಪ್ರವೇಶ ಮಾಡೋದಿಲ್ಲ? ಇಂತಹ ವಿಚಾರಗಳನ್ನು ಯಾಕೆ ಚರ್ಚೆ ಮಾಡೋದಿಲ್ಲ? ಅಂತಹ ಚರ್ಚೆಯನ್ನು ಮಾಡೋದಕ್ಕೆ ಇವತ್ತು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಖ್ಯಾತ ನಿರ್ಮಾಪಕರು, ಅದರಲ್ಲೂ ಕೂಡ ದರ್ಶನ್ ಅವರ ಮ್ಯಾಜೆಸ್ಟಿಕ್ ಸಿನಿಮಾವನ್ನು ನಿರ್ಮಾಣ ಮಾಡಿದಂತಹ ನಿರ್ಮಾಪಕರಾದಂತಹ ಭಾಮಾ ಹರೀಶ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್, ಆ್ಯಕ್ಟರ್, ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಅಷ್ಟೇ ಅಲ್ಲ, ಕನ್ನಡ ಚಲನಚಿತ್ರ ರಂಗದಲ್ಲಿ ಏನೇ ಆದರೂ ಕೂಡ ಅದಕ್ಕೆ ತುಂಬ ಸ್ಟ್ರಾಂಗ್ ಆಗಿ ವಾಯ್ಸ್ ರೇಸ್ ಮಾಡುವಂಥ ಪ್ರಶಾಂತ್ ಸಂಬರ್ಗಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸಂಭಾಷಣಾಕಾರರಾದಂತಹ ಮಾಸ್ತಿ ಸರ್ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ದರ್ಶನ್ ಅವರ ಕಟ್ಟ ಅಭಿಮಾನಿ, ಅವರ ಸೋಷಿಯಲ್ ಮೀಡಿಯಾಗಳನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇರುವಂಥ ಸಂಜಯ್ ಅವರು ನಮ್ಮೊಂದಿಗಿದ್ದಾರೆ. ಸಂಜಯ್ ಅವರೇ, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಈ ಕಾರ್ಯಕ್ರಮವನ್ನು ಸಂಜಯ್ ಅವರಿಂದಲೇ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಮೊದಲಿಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಆಗ ಫ್ಯಾನ್ಸ್ ಭಾಳ ಈಸಿಯಾಗಿ ತಗೊಳ್ತಾ ಇದ್ರು ಎಲ್ಲವನ್ನ. ಆದರೆ ಈಗ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಭಾಳಷ್ಟು ಜನ ಸ್ಟಾರ್ ಫ್ಯಾನ್ಸ್ ಯಾರಿದ್ದಾರೆ, ಅವರು ಇನ್ನೊಬ್ಬ ಸ್ಟಾರನ್ನು, ಆ ಸ್ಟಾರ್ನ ಹೆಂಡತಿನ, ಮಗಳನ್ನ, ಅಕ್ಕನ್ನ, ತಂಗಿನ ಎಲ್ಲರನ್ನೂ ಕೂಡ ಬೀದಿಗೆಳೆದು ಅವ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕಿ ಅವರ ವಿರುದ್ಧ ಒಂದು ಷಡ್ಯಂತ್ರ. ಅವ್ರ ಸಿನಿಮಾಗಳು ಸೋಲ್ಬೇಕು,
ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಬೇಕು, ನಾವು ನಮ್ಮ ಸ್ಟಾರ್ ಫ್ಯಾನ್ಸ್ ಎಷ್ಟು ಗಟ್ಟಿಯಾಗಿದ್ದೇವೆ ಅಂತ ತೋರಿಸ್ಕೊಳ್ಬೇಕು ಅನ್ನುವಂತಹ ಒಂದು ದೊಡ್ಡ ಕೆಟ್ಟ ಟ್ರೆಂಡ್ ನಡೀತಾ ಇದೆ. ಈ ಕೆಟ್ಟ ಟ್ರೆಂಡ್ ಬಗ್ಗೆ ದರ್ಶನ್ ಫ್ಯಾನ್ಸ್ ಏನು ಹೇಳ್ತಾರೆ? ಸಂಜಯ್ ಅವರೇ, ತಮ್ಗೇನು ಅನಿಸುತ್ತೆ ಇದು ಈಗ ನಡೀತಾ ಇರುವಂಥ ಲೇಟೆಸ್ಟ್ ಡೆವಲಪ್ಮೆಂಟ್? ಮೇಡಮ್, ಈ ಡೆವಲಪ್ಮೆಂಟ್ಗಳು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೆಟ್ಟದು. ಇದು ಆ್ಯಕ್ಚುಲಿ ಬರಬಾರ್ದು. ನೋಡಿ, ಯಾವತ್ತೇ ಆಗಲಿ ಈ ಕೆಲವು ಕಿಡಿಗೇಡಿಗಳಿರ್ತವೆ. ಅಫಿಷಿಯಲ್ ಫ್ಯಾನ್ಸ್ ಕಿಡಿಗೇಡಿಗಳು ಒಬ್ಬ ಸ್ಟಾರ್ಗೆ ಜಾಸ್ತಿ ಇರ್ತಾವ. ಒಬ್ಬ ಸ್ಟಾರ್ ನಟನ ಮೇಡಮ್, ಒಬ್ರು ಸ್ಟಾರ್ ಆಗ್ಬೇಕಂದ್ರೆ ಕೆಳಗೆ ಒಂದು ಹೊಸ ಸಿನಿಮಾಗಳು ಮಾಡೇನೆ ಒಬ್ಬ ಸ್ಟಾರ್ ಆಗ್ಬೇಕು. ಸ್ಟಾರ್ಗೆ ಫ್ಯಾನ್ಸ್ ಆಗೋದೇ ತುಂಬಾ ಸಿನಿಮಾಗಳು ಬಂದಾದ ಮೇಲೆ. ಸೊ ಹಾಗಾಗಿ ಇತ್ತೀಚೆಗೆ ತುಂಬಾ ಸದ್ದಾಗ್ತಾ ಇರೋದು, ಸುದ್ದಿ ಆಗ್ತಾ ಇರೋದು ಈ ತರ ಕೆಟ್ಟ ಕಮೆಂಟ್ಸ್ ಆಗಿರ್ಬೋದು, ಅಥವಾ ತುಂಬಾ ಕೇಸ್ಗಳನ್ನ ಹಾಕಿಸ್ಕೊಂಡಿರುವವರು ಮತ್ತು ಕೇಸ್ಗಳನ್ನ ಹಾಕಿಸ್ಕೊಂಡು ಜಾಮೀನು ಸಿಗದೆ ಪರದಾಡ್ತಾ ಇರೋರು ಪರ್ಟಿಕ್ಯುಲರ್ ಆಗಿ ಒಬ್ಬ ಸ್ಟಾರ್ನ ಫ್ಯಾನ್ಸ್. ರಾಂಗ್. ಅವ್ರದ್ದು ಮಾತ್ರ ತೋರಿಸಿದ್ರೆ ಅದಕ್ಕೆ ಮಾತ್ರ ಅಲ್ಲ, ಅಂಕಿಅಂಶಗಳನ್ನ ತಗೊಳ್ಳಿ, ನೀವು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಚೆಕ್ ಮಾಡಿ ನೋಡಿ. ನೀವು ನೋಡಿದಾಗ ಹಂಗಾಗಿದೆ, ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಇಟ್ಸ್ ನಾಟ್ ಲೈಕ್ ಪಾಪ ಆ ಸ್ಟಾರ್ದ ಏನು ತಪ್ಪಿಲ್ಲ ರೀ, ಆ ಸ್ಟಾರ್ದ ಏನ್ ತಪ್ಪಿರುತ್ತೆ ಪಾಪ. ಈಗ ಹೊರಗಡೆ ಬರೋದಕ್ಕೆ ಏನೇನ್ ಮಾಡ್ಬೇಕೋ ಅವ್ರ ಜೀವನಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಅಂತರದ್ರಲ್ಲಿ ಅವ್ರ ಹೆಸರು ಇಟ್ಕೊಂಡು ಮಾಡಬಾರ್ದು ಹಲಕಟ್ಟು ಕೆಲಸ ಮಾಡಿ ಈಗ ಅವರು ಒಂದು ಹೆಸರಿಗೆ ಮಸಿ ಬಳಿಯುವಂತಹ ಪ್ರಯತ್ನ ಇದು ಏನು ಸರ್ ಪಾಪ? ಮೇಡಮ್ ನೋಡಿ, ಅದನ್ನೇ ಹೇಳ್ತಿರೋದು. ಅಫಿಷಿಯಲ್ ಫ್ಯಾನ್ ಪೇಜ್ಗಳು ಇಂದ ಬರುವಂಥ ಪೋಸ್ಟ್ಗಳು ಇಟ್ ಈಸ್ ವ್ಯಾಲಿಡ್, ಓಕೆನಾ? ಅವರು ಯಾವತ್ತೂ ಈ ರೀತಿ ಮಾಡೋದಿಲ್ಲ. ಸೊ ದೇ ಆರ್ ಆಲ್ ಅಂಡರ್ ಕಂಟ್ರೋಲ್. ಯಾರ್ದೋ ಇನ್ನೊಬ್ಬ ಫ್ಯಾನೇ ಮಾಡಿರ್ಬೋದು ಫ್ಯಾನ್ ಪೇಜ್ಗಳನ್ನ. ಸಂಜಯ್ ಅವರೇ, ಐ ಆಮ್ ಆಲ್ಸೋ ಅ ವಿಕ್ಟಿಮ್. ನಿಮ್ಗೆ ಗೊತ್ತಾ ಅದು ತೆಗೆದು ನನ್ನ ನೋಡಿ, ನಾನು ಯಾವ ಕಮೆಂಟನ್ನು ಡಿಲೀಟ್ ಮಾಡಲ್ಲ. ಯಾಕೆಂದರೆ ನನಗೆ ಇಂಥವರೆಲ್ಲ ಜುಜುಬಿ, ಇವ್ರು ನಮ್ಮ ಜೀವನಗಳನ್ನು ಬದಲಾಯಿಸೋ ಶಕ್ತಿ ಇರೋದಿಲ್ಲ. ಮತ್ತು ಇವರೆಲ್ಲ ಇರಬೇಕು, ಹಂದಿಗಳಂತೆ ನಿಂದಕರು ಇರಬೇಕು, ಆವಾಗಲೇ ನಾವು ಮುಂದೆ ಬರೋದಕ್ಕೆ ಸಾಧ್ಯ. ನೋಡಿದ್ದೀರಾ ನನ್ನ ಕಮೆಂಟ್ಸ್ ತೆಗೆದು ದರ್ಶನ್ ಜೈಲಿಗೆ ಹೋಗುವಂಥ ಸಂದರ್ಭದಲ್ಲಿ ನನಗೆ ಹಾಕಿರೋದು ಒಂದಲ್ಲ, ಎರಡಲ್ಲ, ಮೂರಲ್ಲ, 15,000 ಕಮೆಂಟ್ಸ್, ಎಲ್ಲ ಬಿಲೋ ದಿ ಬೆಲ್ಟ್, ಸೊಂಟದ ಕೆಳಗಡೆ 15,000 ಬಿಟ್ಟಿ ಕೂತಿರ್ತಾರೇನ್ರಿ? ಬಿಟ್ಟಿ ಕೂತಿರ್ತಾರೆ, ಕೆಲ್ಸ ಬಗಸಿಲ್ಲದೆ. ಅಸಹ್ಯ. ಮೇಡಮ್, ಈಗ ನನ್ನ ಪೇಜ್ ತೆಗೆದು ತೋರಿಸ್ತೀನಿ, ನನಗೂ 1000 ಕಮೆಂಟ್ಗಳಿದಾವೆ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಒಬ್ಬ ನಾರ್ಮಲ್ ಪರ್ಸನ್ ಮಾಡಿರ್ತಾನೆ, ಅಭಿಮಾನಿಗಳು ಮಾಡಿರ್ತಾರೆ. ಎಲ್ಲ ಅಭಿಮಾನಿಗಳನ್ನು ನಾವು ಒಂದೇ ತಪ್ಪಾಗ್ತದೆ. ಮತ್ತೆ ಏನು ಮಾಡ್ಬೇಕಿಂತವ್ರು ಇಂಥವ್ರು? ಈಗ ನೋಡಿ, ಈಗ ಪ್ರತಿಯೊಂದು ನುಡೆ, ಉದಾಹರಣೆಗೆ ದರ್ಶನ್ ಅವರು ಜೈಲಲ್ಲಿ ನಡೀತಾ ಇರೋ ರೀತಿಯಲ್ಲಿ ಬದಲಾವಣೆ ಇದೆ. ನೋಡಿದ್ರ ಹೇಗೆ ದಿಮಾಕಿಂದ ನಡೆದ್ಬಿಟ್ರು ದರ್ಶನ್ ಅಂತ ಅನ್ನೋದು. ಒಂದು ಕುತ್ಕೊಂಡು ಏನೋ ಮಾಡ್ತಾ ಇದ್ರು, ನೋಡಿದ್ರ ಎಷ್ಟು ದಿಮಾಕು. ನುಡಿಯನ್ನು ಕೂಡ ನಾಟ್ ಓನ್ಲಿ ದ ಮೀಡಿಯಾ, ನಾಟ್ ಓನ್ಲಿ ದ ಫ್ಯಾನ್ಸ್, ನ್ಯಾಯಾಲಯಗಳೂ ಕೂಡ ವಾಚ್ ಮಾಡ್ತಾ ಇದ್ದಾವೆ. ಅಂತಹ ಸಂದರ್ಭದಲ್ಲಿ ಹೊರಗಡೆ ಇರೋ ಫ್ಯಾನ್ಸ್ ಹೆಂಗೆ ಬಿಹೇವ್ ಮಾಡಬೇಕು? ಅದಕ್ಕೆ ಒಳ್ಳೆ ಕೆಲಸಗಳು ಮಾಡಿರೋದನ್ನ ತೋರಿಸ್ಬೇಕು ಮೇಡಮ್. ಯಾಕೆ ಅನುದಾನ ಮಾಡ್ತಿಲ್ವ? ಹಾಲಿನ ಏನು ಎಷ್ಟೋ ಮನೆಗಳಿಗೆ ಇವಾಗಲೂ ಕೂಡ ಅವ್ರ ಹೆಸರಲ್ಲಿ ಏನು ದಿನಸಿ ಧಾನ್ಯಗಳು ಹೋಗಬೇಕು ಅದು ಹೋಗ್ತಾ ಇದೆ. ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಿಲ್ಲ? ಒಳ್ಳೆಯ ಕೆಲಸಗಳು 1000 ಮಾಡಿದ್ರು, ಇಂತಹ ಕೆಟ್ಟ ಕೆಲಸಗಳು ಅಂತಹ ಒಳ್ಳೆಯ ಕೆಲಸಗಳನ್ನು ನುಂಗಿ ನೀರು ಕುಡಿತವೆ. ಅದರ ಅರಿವು ಕೂಡ ಇರಬೇಕಲ್ಲ. ನಾನು ಹೇಳ್ತಾ ಇರೋದು ಎಲ್ಲ ಏನೇನು ಇಂಥ ಕೆಟ್ಟ ದಂಧೆ ಮಾಡೋರಿಗೆ ನೀವು ಸಮರ್ಥಿಸ್ಕೋಬೇಕು ಅಂತ ನಾನು ಕೇಳ್ತಾ ಇಲ್ಲ ಸಂಜಯ್ ಅವರೇ. ಆದರೆ ಈ ಟ್ರೆಂಡ್ ಇತ್ತೀಚೆಗೆ ಏನು ಸ್ಟಾರ್ಟ್ ಆಗಿದೆಯಲ್ಲ, ಇದೇನಿದು? ಇದು ಯಾಕೆ ಹಿಂಗಾಗ್ತಾ ಇದೆ? ವಿಜಯಲಕ್ಷ್ಮಿ ಅವರು ಇವತ್ತು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಓದ್ತಾ ಇದ್ದೆ ಅವ್ರಿಗೆ ಹಾಕಿರುವಂತಹ ಕಮೆಂಟ್ಸ್. ಏನ್ರಿ ಅದು ಅಸಹ್ಯ, ಏನ್ರಿ ಅದು? ಐತಿ ಇವ್ರಿಗೆಲ್ಲ ಹೆಣ್ಮಕ್ಳು ಇರ್ತಾರೆ, ತಾಯಿ ಹೊಟ್ಟೆಗಿಂದ ಬಂದಿರ್ತಾರೆ. ಇನ್ನು ಎಲ್ಲಿಂದ ಹೊರಗೆ ಬಿದ್ದಿರ್ತಾರೆ ಇವರು? ಅಲ್ಲೇ ಆ ಜಾಗದ್ದೇ ಮಾತಾಡ್ತಾರಲ್ಲ ಇವರೆಲ್ಲ. ಎಲ್ಲಿಂದ ಬಂದೀವಿ ನಾವು ಹೊರಗೆ, ಪ್ರಪಂಚದಲ್ಲಿ ಬಿದ್ದೀವಿ ಅಂತ ಗೊತ್ತಾಗಲ್ಲ ಇವಕ್ಕ. ಹೊಟ್ಟೆಗೆ ಅನ್ನನೇ ತಿಂತಾವಂತ ಅನ್ಕೋತೀನಿ ನಾನು. ಅದೇ ಇವ್ರಿಗೆ ಏನಾಗ್ತಿದೆ ಅಂತಂದರೆ, ತಂದೆ ತಾಯಿಗಳು ಹೊಡಿತಾ ಇಲ್ಲ, ಅದಕ್ಕೆ ಇವಾಗ ಪೊಲೀಸರು ಹೊಡಿತಾ ಇದ್ದಾರೆ, ಅದಕ್ಕೆ ಹೊಡ್ಸ್ಕೊಳ್ಳಿ ಬಿಡಿ. ತಪ್ಪು ಮಾಡಿರೋ ಶಿಕ್ಷೆ ಅನುಭವಿಸಬೇಕು, ಅದು ಯಾರಾಗಿ. ರಮ್ಯಾಗೂ ಹಂಗೆ ಮಾಡಿದ್ರು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ರಮ್ಯಾ ಅವರು ಹಂಗೆ ಮಾಡಿದ್ರು. ರಮ್ಯಾ ಅವ್ರು ತಂದು ನಿಲ್ಸಿದ್ರು ನೋಡಿ. ಜಾಮೀನ್ ಕೊಡಕ್ ದುಡ್ಡಿಲ್ಲ, ಈಗ ಜಾಮೀನ್ ತಗೊಳಕ್ ದುಡ್ಡಿಲ್ಲ, ವಿಲ ಅಂತ ಒದ್ದಾಡ್ತಿದ್ರು, ಕಾಲ್ ಹಿಡಿಯಕ್ ಬರ್ತಾರೆ. ಮೇಡಮ್, ಅವ್ರನ್ನ ಒಂದು ವಾರ ಪ್ರಚಾರ ಮಾಡಿದ್ರೆ, ಒಂದೇ ದಿನ ಪ್ರಚಾರ ಮಾಡಿದ್ರೆ ಹೇಳ್ತೀನಿ.
ಇದೇ ತಮ್ಮ ಯಾಕೆ ಸ್ಟಾರ್ ಅಂತ? ನಟನ ಬಗ್ಗೆ ಮಾತಾಡಿದ್ದಕ್ಕೆ ಕಮೆಂಟ್ ಹಾಕಿದವ್ರನ್ನ ಒಬ್ಬರನ್ನ ಹಿಡ್ಕೊಂಡು ಬಂದ್ರು. ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಫಾರ್ ಯುವರ್ ಕೈಂಡ್ ಎಸ್ ಮ್ಯಾಮ್, ಇನ್ಫಾರ್ಮೇಶನ್. ಕೊಡಿ, ಬೇಜಾರಿಲ್ಲ. ಕೇಳಿ ಇಲ್ಲಿ ಹಿಡ್ಕೊಂಡ್ ಬಂದ್ರು. ಎಂತ ಪರಿಸ್ಥಿತಿ ಇತ್ತು ಗೊತ್ತಾ ಅವ್ರದ್ದು? ನಾನ ಕಣ್ಣೀರ್ ಹಾಕಿ ಬಸ್ ಚಾರ್ಜ್ ಕೊಟ್ಟು ಕಳ್ಸಿದವ್ರಿ. ಅಂತ ಪರಿಸ್ಥಿತಿಯಲ್ಲಿ ಇರ್ತಾರೆ. ಮಾಡಕ್ ಬೇರೆ ಕೆಲ್ಸ ಇರಲ್ಲ. ಇಂಥ ದಂಧೆ ಮಾಡ್ಕೊಂಡು ಮನೆಯಾಗಿನ ಮಂದಿಗೂ ತ್ರಾಸ ಕೊಟ್ಕೊಂಡು, ಈ ಕಡೆ ತಾನು ಆರಾಧಿಸುವಂತ ಹೀರೋಗೂ ತ್ರಾಸ ಕೊಟ್ಕೊಂಡು ಸಮಾಜದಲ್ಲಿ ಈ ರೀತಿಯಾದಂತ ಕೆಟ್ಟ ವಾತಾವರಣ ಸೃಷ್ಟಿ ಮೇಡಮ್, ಇಲ್ಲಿ ಮಾಡ್ತಾರೆ. ಏನಾಗ್ತದೆ ಅಂದ್ರೆ ನೋಡಿ, ಯಾರೋ ಒಬ್ಬ ಕಿಡಿಗೇಡಿ ಇರ್ತಾನೆ, ಅವ್ನು ಮುಂದೆ ಬರೋದಿಲ್ಲ. ಒಬ್ಬ ಇರಲ್ಲ. ಅಲ್ಲಲ್ಲ, ನಾನು ಹೇಳಕ್ ನನ್ನ ಕೇಳಿಸ್ಕೊಳ್ಳಿ. ಕಮೆಂಟ್ 15,000 ಕಿಡಿಗೇಡಿಗಳಿದ್ದಾರೆ. ಎಲ್ಲಾರನ್ನೂ ಹೆಂಗ್ ನಿಲ್ಸೋದು ಅವ್ರನ್ನ? ಯಾರೋ ಒಬ್ಬ ಕಿಡಿಗೇಡಿ ಇರ್ತಾನೆ, ಅವನು ಏನು ಮಾಡ್ತಾನೆ, ಮರೆಯಾಗಿ ಆಪರೇಟ್ ಮಾಡ್ತಾ ಇರ್ತಾನೆ. ಇವನೇನು ಮಾಡ್ತಾನೆ, ಇವ್ರುಗಳಿಗೆಲ್ಲ ನಾರ್ಮಲ್ ಫ್ಯಾನ್ಸ್ಗೂ ಅವನು ಏನೋ ಪ್ರಚೋದಿಸ್ತಾನೆ. ಸೊ ಆ ಪ್ರಚೋದನೆಯನ್ನು ಇವ್ರು ನೋಡಿ ಇವ್ರೇನಾಗ್ತಾರೆ, ಇಲ್ಲ ನಮ್ಮ ಭಾಷೆಗೆ ನಾವು ಮಾಡಬೇಕು ಅಂತ ಅಮಾಯಕ ಅಭಿಮಾನಿಗಳು ಇದ್ದಾರೆ ಅಂತ ಆ ಕೆಲಸಗಳನ್ನು ಮಾಡಿರುವಂಥವ್ರು. ಸೊ ಹಾಗಾಗಿ ಇವ್ನು ಯಾರು 420 ಇರ್ತಾನಲ್ಲ, ಇವನ್ನ ಮೊದಲಿಡಿಬೇಕು. ಒಬ್ಬನು ಇರಲ್ಲ ಸಂಜಯ್. ಇದು ಸಮೂಹ ಸನ್ನಿ ಆಗಿದೆ. ಸಮೂಹ ಸನ್ನಿ ಅಂದರೆ ತಮಗೆ ಗೊತ್ತಾ? ಇತ್ತೀಚೆಗೆ ತಮಗೆ ಗೊತ್ತಿರೋ ಹಾಗೆ ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲಿ ಭಾಳಷ್ಟು ಜನ ಪೊಲಿಟಿಷಿಯನ್ಸ್ ಕಮ್ ಸ್ಟಾರ್ಸ್ ಸತ್ತೋದ್ರಂತ. ಒಬ್ಬ ಸತ್ತಿದ್ ನೋಡಿ ಎಲ್ಲರೂ ಸಾಯಕ್ಕೆ ಶುರು ಮಾಡಿದ್ರು. ಇದು ಸಮೂಹ ಸನ್ನಿ. ಒಬ್ಬ ಕಮೆಂಟ್ ಹಾಕಿದ್ನ, ಅವನು ಹೀರೋ ಆದ ಒಂದು ಟ್ರಾಲ್ ಪೇಜಲ್ಲಿ ತಾನೂ ಹಾಕಕ್ಕೆ ಶುರು ಮಾಡಿದ. ಇವತ್ತೊಬ್ಬ ಯಾರೋ ಸುದೀಪ್ ಫ್ಯಾನ್ಸ್ ಅನ್ನೋನು ಇವತ್ತು ಅಂತ ಕೊಪ್ಪಳದವನು ಸಾರಿ ಕೇಳಿದಾನೆ ವಿಜಯಲಕ್ಷ್ಮಿ ಅವ್ರಿಗೆ. ಅದಕ್ಕೆ ಬೇಕಾಗಿತ್ತ ತನಗೆ 1/4 kg ಮಾಂಸ ಇಲ್ಲ ಅದಕ್ಕೆ. ಸಂಬರ್ಗಿ ಅವರೇ ಏನು ಹೇಳ್ತೀರಿ? ನೋಡಿ, ಈ ಟಾಕ್ಸಿಕ್ ಕಮೆಂಟು, ಬಿಲೋ ದಿ ಬೆಲ್ಟ್ ಕಮೆಂಟು ಎಲ್ಲ ಅಕ್ಸೆಪ್ಟಬಲ್ ಮೇಡಮ್. ಅದನ್ನು ಕೋರ್ಟ್ ಇದೆ, ನಿಂದನೆ ಮಾಡ್ಬೋದು, ಡಿಫಮೇಷನ್ ಹಾಕ್ಬೋದು, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಆದರೆ ನೆಗೆಟಿವ್ ರಿವ್ಯೂ ಅಂತ ಹೇಳಿ ಒಂದು ಪೇಜ್ ಮಾಡಿ ಆ ಫಿಲ್ಮನ್ನು ಸೋಲ್ಸೋದಿದೆಯಲ್ಲ, ಅದಾದ ನಂತರ ಪೈರಸಿ ಅಂತ ಹೇಳಿ ಒಂದು ಟಾರೆಂಟೋ ಒಂದು ವೆಬ್ಸೈಟಲ್ಲಿ ಲಿಂಕ್ ಕೊಡೋದಿದೆಯಲ್ಲ, ಟೆಲಿಗ್ರಾಮಲ್ಲಿ ಪ್ರೊಡ್ಯೂಸರ್ಗೆ ನಷ್ಟ ಮಾಡೋದಿದೆಯಲ್ಲ, ಅದು ತೊಂದರೆ. ನಿಮ್ಮ ಯುದ್ಧದ ಬರೀ ಮಾತಿನಲ್ಲಿಲ್ಲ. ಒಂದು ಪ್ರೊಡ್ಯೂಸರ್ಗೆ, ಒಂದು ಡಿಸ್ಟ್ರಿಬ್ಯೂಟರ್ಗೆ, ಒಂದು ಸಿನಿಮಾ ಮಲ್ಟಿಪ್ಲೆಕ್ಸ್ಗೆ ಆದಾಯ ಕಮ್ಮಿ ಮಾಡೋ ಒಂದು ಹುನ್ನಾರ ಮಾಡ್ತೀರಲ್ಲ, ಅದು ಒಂದು ದೊಡ್ಡ ಅಪರಾಧ. ಅದು ಷಡ್ಯಂತ್ರ. 120BL ಬರ್ಬೇಕು. ಅದೆಲ್ಲ ಅದೇ ತಂತ್ರಜ್ಞರು ಅವ್ರ ಸಿನಿಮಾಗೂ ಕೆಲಸ ಮಾಡಿರ್ತಾರೆ. ಅದೇ ನಿರ್ಮಾಪಕರು, ಅದೇ ನಿರ್ದೇಶಕರು, ಅದೇ ಅವ್ರ ಸಿನಿಮಾಗೂ ಕೆಲಸ ಮಾಡಿರ್ತಾರೆ. ನೀವು ಹೀರೋನಲ್ಲ ಸೋಲ್ಸೋದು, ಸಿನಿಮಾನಲ್ಲ ಸೋಲ್ಸೋದು, ಇಡೀ ಚಿತ್ರರಂಗದಲ್ಲಿ ಇರುವಂತಹ ಎಲ್ಲ ಯಾರು ಶ್ರಮಿಕರಿದ್ದಾರೆ ಅವರ ಪ್ರಯತ್ನವನ್ನ ಸೋಲಿಸ್ತೀವಿ ಅನ್ನೋಂತ ಕಾಮನ್ ಸೆನ್ಸ್ ಇದ್ದಿದ್ರೆ ಇದರಿಂದಾನೇ ಈ ವಾರ್ ಏನ್ ನಡೀತಾ ಇದೆ. ಏನ್ ಸುದೀಪ್ ಅವ್ರು ಹೇಳಿದ್ದು? ಈ ಪೈರಸಿ ವಿರುದ್ಧ, ಈ ಲೀಕ್ ಆಗುವ ಒಂದು ಟ್ರೆಂಡ್ ವಿರುದ್ಧ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಯಾವ ಪಿಕ್ಚರ್ಗಳ ಕ್ಲೈಮ್ಯಾಕ್ಸ್ಗಳನ್ನು ಹಾಕುವ, ಕ್ಯಾಮ್ರಾ ಪ್ರಿಂಟು, ಮೊಬೈಲ್ ಪ್ರಿಂಟು, ಡೌನ್ಲೋಡ್ ಮಾಡುವ ಲಿಂಕ್ ಟೆಲಿಗ್ರಾಮಲ್ಲಿ ಕೊಡೋದನ್ನ ನೀವು ಪೈರಸಿಯನ್ನು ಗೂಂಡಾ ಆ್ಯಕ್ಟಲ್ಲಿ ತನ್ನಿ ಅಂತ ಏನು ಪರಿಪರಿಯಾಗಿ ಕೇಳ್ತಾ ಇದೀವಲ್ಲ, ಅದನ್ನ ನಿಲ್ಲಿಸಬೇಕು. ಈ ಕಮೆಂಟು, ಬಿಲೋ ದಿ ಬೆಲ್ಟು, ಮೇಮೇಸ್ ಮಾಡಿದ್ರು, ಫೋಟೋ ಹಾಕಿದ್ರು, ಕೆಟ್ಟ ಅದೆಲ್ಲ ಓಕೆ, ನೋ, ದಟ್ ಕ್ಯಾನ್ ಬಿ ಟ್ಯಾಕಲ್ಡ್. ಬಟ್ ಫೈನಾನ್ಷಿಯಲ್ ಲಾಸ್ ಮಾಡೋದಿದೆಯಲ್ಲ, ದಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಡೇಂಜರಸ್ ಥಿಂಗ್. ಸುದೀಪ್ ಅವರು ಮಾತಾಡುವಾಗ ಯು ಡೆಫಿನೆಟ್ಲಿ ನೋ. ಯಾಕೆ ಅಂತಂದ್ರೆ ಯಾವ ಲೆವೆಲ್ಗೆ ಹೋಗಿದೆ ಈ ಫ್ಯಾನ್ ವಾರ್. ನಿಮ್ಮ ಪ್ರತಿಯೊಂದು ಮಾತನ್ನ ಅದರ ನಿಜವಾದ ಅರ್ಥವನ್ನ ತಿರುಚುವ ಪ್ರಯತ್ನಗಳು ಕೂಡ ನಡೆಯುತ್ತೆ, ಅಥವಾ ಅದಕ್ಕೆ ನಾನಾ ಅರ್ಥಗಳು ಬರುವ ರೀತಿಯಲ್ಲಿ ಮಾತಾಡೋದು ಕೂಡ ಸ್ಟಾರ್ಸ್ಗಳಿಗೆ ಹೇಳಿಕೊಡಬೇಕಾಗಿಲ್ಲ. ಒಬ್ರು ಕೆಳಗಡೆ ಬಿದ್ದಿದ್ದಾರೆ ಅಂತಂದ್ರೆ ಆಳಗೊಂದು ಕಲ್ಲು ಹಾಕುವ ರೀತಿಯಲ್ಲಿ ಕಮೆಂಟ್ ಮಾಡೋದು ಕೂಡ ತುಂಬಾ ಕಾನ್ಸಂಟ್ರೇಟ್ ಆಗಿ ನೋಡ್ತಿರ್ತಾರೆ ಸರ್. ಮೈಯೆಲ್ಲ ಕಣ್ಣಾಗಿ ಮಾತಾಡ್ಬೇಕಾಗುತ್ತೆ ಸರ್. ಅಪಾರ್ಥ ಬರೋ ರೀತಿಯಲ್ಲಿ, ಇನ್ನೊಬ್ರಿಗೆ ಚಾಲೆಂಜ್ ಮಾಡೋ ರೀತಿಯಲ್ಲಿ, ಇನ್ನೊಬ್ಬರ ಫ್ಯಾನ್ ಸೆಂಟಿಮೆಂಟ್ ಗಳನ್ನ ಹರ್ಟ್ ಮಾಡೋ ರೀತಿಯಲ್ಲಿ ಮಾತನಾಡ್ತಿದ್ದೀವ ಅಂತ ನಮ್ಮನ್ನ ನಾವು ಕೂಡ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾವಾಗ ನಮ್ಮ ಪ್ರೊಡ್ಯೂಸರ್ಗೆ, ಅನ್ನದಾತರಿಗೆ, ಯಾವಾಗ ನಮ್ಮ ಡಿಸ್ಟ್ರಿಬ್ಯೂಟರ್ಗೆ, ನಮ್ಮ ಕಲಾವಿದರಿಗೆ ನಮ್ಮ ಫೈನಾನ್ಷಿಯಲಿ ಹರ್ಟ್ ಮಾಡಕ್ ಹೋಗ್ತಿರೋ, ಆಗ ಈ ಥರದ ಮಾತುಗಳು, ಯುದ್ಧ ಮಾಡಲೇಬೇಕು, ಪೈರಸಿ ಸ್ಟಾಪ್ ಮಾಡಲೇಬೇಕು ಅನ್ನುವ ಒಂದು ಪದಗಳು ಬರುತ್ತೆ. ನೀವು DNA ತೆಗೆದು ನೋಡಿ, ಫ್ಯಾನ್ಸ್ DNA ತೆಗೆದು ನೋಡಿ, ರೆಕಾರ್ಡ್ ಆಗಿದೆ, ಡಾಕ್ಯುಮೆಂಟ್ ಆಗಿದೆ. ರೇಣುಕಾ ಸ್ವಾಮಿ ಯಾರು? ಆತನೊಬ್ಬ ಫ್ಯಾನೇ. ಆತ ಕೆಟ್ಟ ಕಮೆಂಟ್ ಇಂದಾನೆ ಈ ಪರಿಸ್ಥಿತಿ ಬಂದಿರೋದು. ಯಾಕೆ ಬೇಲ್ ಸಿಗ್ಲಿಲ್ಲ ಅಕ್ಯೂಸ್ಗೆ? ಸುಪ್ರೀಂ ಕೋರ್ಟ್ಗೂ ಹೋಯ್ತು, ಯಾಕೆ ಸಿಗ್ಲಿಲ್ಲ? ಫ್ಯಾನ್ಸ್ ಸುತ್ತಮುತ್ತ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಜಡ್ಜ್ ಅಬ್ಸರ್ವೇಷನ್ ಮಾಡಿದ್ರು. ಏನು ಅಬ್ಸರ್ವೇಷನ್ ಮಾಡಿದ್ರು? ಈ ತರ ಫೆನಾಟಿಕ್ ಫ್ಯಾನ್ಸ್ ಇದ್ದಾರೆ ಈತನಿಗೆ, ವಾಟ್ ಈಸ್ ದಿಸ್ ಕಲ್ಚರ್ ಅಂತ ಹೇಳಿದ್ರು. ಏನ್ ನಡೆದಿದೆ? ಯಾಕೆ ಬೇಲ್ ರಿಜೆಕ್ಟ್ ಆಗಿರೋದು? ಫ್ಯಾನ್ಸ್ ಕಲ್ಚರ್ ಇಂದ, DNA ಕಲ್ಚರ್ ಇಂದ, ಈ ತರದ ಪ್ರಾಬ್ಲಮ್ ಕಲ್ಚರ್ ಇಂದ ಅಲ್ವೇ ಅಲ್ಲ, ಕೆಟ್ಟ ಭಾವನೆಗಳ ಕಲ್ಚರ್ ಫ್ಯಾನ್ಸ್ ಯೂಸ್ ಮಾಡುವ ಕೆಟ್ಟ ಶಬ್ದಗಳಿಂದ ಫ್ಯಾನ್ಸ್ ಒಬ್ಬ ಜಡ್ಜ್ ಜಾಮೀನು ಕೊಡೋದಕ್ಕೆ ನಿರಾಕರಿಸ್ತಾರೆ ಅನ್ನೋದು ತುಂಬಾ ಆತರ ಆಗಿದೆ. ಅಬ್ಸರ್ವೇಷನ್ ಇಸ್ ಡಿಫರೆಂಟ್. ಅಬ್ಸರ್ವೇಷನ್ ಇಸ್ ದೇರ್. ಜಸ್ಟಿಸ್ ಪಾಡಿವಾಲ್ ಅವರ ರಿಪೋರ್ಟ್ ಅಲ್ಲಿ ತೆಗೆದು ನೋಡಿ, ಅಬ್ಸರ್ವೇಷನ್ ಇದೆ. ವಾಟ್ ಇಸ್ ದಿಸ್ ಫೆನಾಟಿಕ್ ಫ್ಯಾನಿಸಮ್ ಅಂತ ಬರೆದಿದ್ದಾರೆ ಅವರು ಸರ್. ಈಗ ಉದಾಹರಣೆಗೆ ನಾವು ಕೂಡ
ಮೀಡಿಯಾದಲ್ಲಿ ಟ್ರಯಲ್ ಮಾಡ್ತೀವಿ. ನಮ್ಮ ಟ್ರಯಲಲ್ಲಿ ನಾವು ಕೊಡುವಂತಹ ಜಡ್ಜ್ಮೆಂಟ್ ಅನ್ನ ನೋಡಿ ಒಬ್ಬ ಜಡ್ಜ್ಮೆಂಟ್ ಕೊಡಕ್ಕಾಗತ್ತಾ? ಅಬ್ಸರ್ವೇಷನ್ ಮಾಡಿದ್ದಾರೆ ಅಂತ ಹೇಳಿದೆ. ನೋಡಿ ಒಬ್ಬ ಜಡ್ಜು ಇವ್ರಿಗೆ ಜಾಮೀನ್ ಕೊಡ್ಬೇಕೋ ಬೇಡವಾ ಜಡ್ಜ್ observation ಮಾಡಿದ್ದಾರೆ. ಅದಕ್ಕೂ ಇದಕ್ಕೂ ಲಿಂಕ್ ಬೇಡ. ಹೇಳ್ತಾ ಇದ್ದೀನಿ ನಿಮಗೆ. ಅಬ್ಸರ್ವೇಷನ್ ಇರುತ್ತೆ, ಅಬ್ಸರ್ವೇಷನ್ ಇದೆ. ಹೌದು ಸರ್. ಈಗ ಉದಾಹರಣೆಗೆ ಸರ್, ಇದನ್ನ ಒಂಥರ ಪೊದೆಯಲ್ಲಿ ಸುತ್ತಾಡಿ ಗುದ್ದಾಡೋದು ಬೇಡ. ಲೆಟ್ ಅಸ್ ಬಿ ವೆರಿ ಸ್ಟ್ರೇಟ್. ಇವತ್ತು ಸುದೀಪ್ ಫ್ಯಾನ್ಸ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಅನ್ನುವಂತಹ ದೊಡ್ಡ ಹೋರಾಟ ನಡೀತಾ ಇದೆ. ನೀನ್ ಸುದೀಪ್ ಮಾತಾಡಿದ ತಕ್ಷಣ 1000 ಕಮೆಂಟ್ಸ್ ದರ್ಶನ್ ಫ್ಯಾನ್ಸ್ ಹಾಕ್ತಾರೆ. ವಿಜಯಲಕ್ಷ್ಮಿ ಅವ್ರು ಮಾತಾಡಿದ ತಕ್ಷಣ ವಿಜಯಲಕ್ಷ್ಮಿ ಅವ್ರ ವಿರುದ್ಧ ಸುದೀಪ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಅವ್ರು 1,00,000 ಕಮೆಂಟ್ ಮಾಡ್ತಾರೆ. ಎಲ್ಲಿಗೆ ಹೋಗ್ತಾ ಇದೆ ಈ ಕನ್ನಡ ಚಿತ್ರರಂಗ? ಆರ್ಗ್ಯಾನಿಕ್ ಆಗಿ ಫ್ಯಾನ್ಸ್ ಆಗೋದು, ನಾನು ಸ್ವಯಂ ಪ್ರೇರಿತವಾಗಿ ಫ್ಯಾನ್ ಆಗೋದು, ನಾನು ಪೇಜ್ ನಡೆಸೋದು ಅಕ್ಸೆಪ್ಟಬಲ್. ಸುದೀಪ್ ಅವ್ರಿಗಿರ್ತಕ್ಕಂಥದ್ದು ಆರ್ಗ್ಯಾನಿಕ್, ಯಶ್ ಅವ್ರಿಗಿರ್ತಕ್ಕಂಥದ್ದು ಆರ್ಗ್ಯಾನಿಕ್. ಆದ್ರೆ ಪೇಡ್ ಫ್ಯಾನ್ಸ್ ಅಂತ ಪ್ರೂವ್ ಆಗಿರೋದು, ಡಾಕ್ಯುಮೆಂಟೆಡ್ ಪ್ರೂವ್ ಆಗಿರೋದು ದರ್ಶನ್ ಫ್ಯಾನ್ಸ್. ಪ್ರಶಾಂತ್ Let me prove it to you. Give me 2 minutes. ನೀವು 170 ಫ್ಯಾನ್ ಕ್ಲಬ್ ನಡೆಸ್ತೀರಾ ಅಂತ ಅವತ್ತು ಹೊಡೆದ್ನಲ್ಲಮ್ಮ ನಿನ್ ಗಂಡ ಸೆರಗು ಬಿಚ್ಕೊಂಡು ಯಾರ ಹತ್ರ ಬಂದಿದ್ದೀಯಮ್ಮ? ಇದು ವಿಜಯಲಕ್ಷ್ಮಿ ಅವ್ರಿಗೆ ಮಾಡಿರೋ ಕಮೆಂಟ್. ಸೆರಗು ಬಿಚ್ಕೊಂಡು ಯಾವನ ಹತ್ರ ಬಂದಿದ್ಯಮ್ಮ? ಸುದೀಪ್ ಫ್ಯಾನ್ಸ್ ಅಂತ ಇರೋಂತ ಅಕೌಂಟ್. ಸೊ ಡೋಂಟ್ ಟೆಲ್ ಮಿ ಇದು ಆರ್ಗ್ಯಾನಿಕ್, ಇವ್ರು ಕಲ್ಪ್ರಿಟ್, ಇವ್ರು ಟಾಕ್ಸಿಕ್ ಅಂತ. ನೀವು ಫ್ಯಾನ್ಸ್ಗಳನ್ನ ನೀವು ನಿಮಗೆ ಬೇಕಾದ ಹಾಗೆ ನೀವು ಅವರನ್ನ ಸೆಗ್ರಿಗೇಟ್ ಮಾಡಕ್ ಬರೋದಿಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. That is how police have recorded the statement. Accused number 17, A17 ಏನ್ ಮಾಡ್ತಾ ಇದ್ದ ಅಂತ ರಿಪೋರ್ಟ್ ಇದೆ. ಇವತ್ತು ಮಾತಾಡ್ತಾ ಇರೋದು ಸುದೀಪ್ ಅವ್ರ ಬಗ್ಗೆನೂ ಅಲ್ಲ, ದರ್ಶನ್ ಬಗ್ಗೆನೂ ಅಲ್ಲ. ಆರ್ಗನೈಸ್ ಫ್ಯಾನ್ ಕ್ಲಬ್ ಇದೆ, ಒಪ್ಕೋಬೇಕು ನೀವು. ಇದು ಒಪ್ಕೋಬೇಕು. ಪ್ರತಿಯೊಂದು ಜಿಲ್ಲೆಯಲ್ಲಿದೆ, ಪ್ರತಿಯೊಂದು ತಾಲೂಕಲ್ಲಿದೆ. ದುಡ್ಡು ಸಪ್ಲೈ ಆಗುತ್ತೆ. ನಿಜವಾದ ಫ್ಯಾನ್ ಕ್ಲಬ್ ಇದೆ. ಪ್ರಶಾಂತ್ ಸಂಬರ್ಕಿ ಸರ್ ಗೂಂಡಾ ಅಂದಿದ ತಕ್ಷಣ ನೀವು ಗೂಂಡಾ ಆಗ್ಬಿಡ್ತೀರಾ? ಸಂಜಯ್, ನಿಮಗೆ ಮಾತಾಡಕ್ ಬಂದಿಲ್ಲ ಅಂದ್ರೆ ರಾಂಗ್ ಎಕ್ಸಾಂಪಲ್ಸ್ ತಗೋಬೇಡಿ ದಯವಿಟ್ಟು. ಮೇಡಮ್ ಅಲ್ಲ, ಯಾಕಂದ್ರೆ ನಾನು ಹೇಳಕ್ ಬರ್ತಿರೋದು ಏನಂತಂದ್ರೆ ಅಂದಿದ ತಕ್ಷಣ ಆಗ್ಬಿಡ್ತಾರ. ಅಲ್ಲ, ನೀವ್ ಹೆಂಗ್ ಹೇಳ್ತೀರಿ ಅಂದ್ರೆ ಕೊಲೆಗಡ್ಕ ಸಂಜಯ್ ಆಗ್ಬಿಡ್ತೀನ? ಇಲ್ಲ, ಸುಮ್ನೆ ಒಬ್ಬರನ್ನ ಕೊಲೆಗಡ್ಕ ಸುಮ್ನೆ ಇರಿ, ಹಂಗ ಆಗಲ್ಲ. ಬಟ್ ಪ್ರಶಾಂತ್ ಸಂಬರ್ಗಿ ಅವರೇ, ಇವತ್ತು ಇದು ಕನ್ನಡ ಚಿತ್ರರಂಗದಲ್ಲಿ ಇಟ್ಸ್ ಅ ಬ್ಯಾಡ್ ಟ್ರೆಂಡ್. ನಮ್ಮ ಪೊಲಿಟಿಷಿಯನ್ಸ್ ಆಗಲಿ, ನಮ್ಮ ಫಿಲಮ್ ಇಂಡಸ್ಟ್ರಿ ಆಗಲಿ, ನಮ್ಮ ಕರ್ನಾಟಕದ ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ, ಟಾಕ್ಸಿಕ್ ಲೆವೆಲ್ಗೆ ಹೋಗಿಲ್ಲ. ಮುಂಚೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿ. ವಿಷ್ಣುವರ್ಧನ್ ಅವರು ಮತ್ತು ರಾಜ್ಕುಮಾರ್ ಅವರ ಫ್ಯಾನ್ಸ್ ಕಿತ್ತಾಡಿದ ರೀತಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇರ್ಲಿಲ್ಲ, ಇರ್ಲಿಲ್ಲ. ಇದಕ್ಕಿನ್ನ ಕೆಟ್ಟದಾಗಿದೆ. ವಿಷ್ಣುವರ್ಧನ್ ಆಗಿರ್ತಕ್ಕಂಥ ಅವಮಾನ ಇದೆಯಲ್ಲ, ಯಾರು ಮರೆಯಕ್ಕಾಗೋದಿಲ್ಲ. ಅನೇಕ ಗ್ರಂಥಗಳಲ್ಲಿ ಯಾರು ಫಿಲ್ಮ್ ಎಡಿಟರ್ಸ್ ಬರೆದಿರ್ತಕ್ಕಂಥ ಪುಸ್ತಕಗಳಿದೆ, ಅದ್ರ ಬಗ್ಗೆ ಉಲ್ಲೇಖ ಇದೆ. ಇದು ಈ ವೇದಿಕೆ ಎಲ್ಲ ಅದು ಅದ್ರ ಮಾತಾಡ್ತೀನಿ. ಆಯ್ತು ಪ್ರಶಾಂತ್ ಅವರೇ, ಹ್ಯಾವಿಂಗ್ ಸೆಡ್ ದಟ್, ರಾಜ್ಕುಮಾರ್ ಅವರ ಹೆಸರು ತೆಗೆದುಕೊಂಡಾಗ ಪ್ಯಾರಲಲ್ಲಿ ವಿಷ್ಣುವರ್ಧನ್ ಅವರ ಹೆಸರು ತಗೊಳ್ತಾರೆ. ವಿಷ್ಣುವರ್ಧನ್ ಅವ್ರಿಗೂ ಕೂಡ ಅಷ್ಟೇ ನಿಮಿಷ ಪ್ರಶಾಂತ್, ಅವಮಾನ ನಿಮ್ಗೆ ಗೊತ್ತಿಲ್ಲ. ಮುಗಿಸಿ. ಅಷ್ಟೇ ಪ್ರೀತಿ, ಅಷ್ಟೇ ವಿಶ್ವಾಸ ಮತ್ತು ಅಷ್ಟೇ ಅವರ ಸಿನಿಮಾಗಳನ್ನು ಗೆಲ್ಲಿಸುವಂತಹ ಹೃದಯವಂತರು, ಪ್ರೀತಿ ವಾತ್ಸಲ್ಯ ವಿಶಾಲ ಮನೋಭಾವ ಉಳ್ಳವರು ನಮ್ಮ ಕನ್ನಡಿಗರು. ಎಲ್ಲರನ್ನೂ ಗೆಲ್ಲಿಸಿದ್ದಾರೆ. ನೀವು ಏನೋ ಕಿತ್ತಾಡ್ಕೊಂಡ ಮಾತ್ರಕ್ಕೆ ನಮ್ಮ ಜನ ಯಾರನ್ನೂ ಪ್ರತಿಭೆಗಳನ್ನು ಸೋಲಿಸಿಲ್ಲ. ಅದು ನಮ್ಮ ಕನ್ನಡಿಗರ ಹೃದಯ ವೈಶಾಲ್ಯತೆ, ನಮ್ಮ ಕನ್ನಡಿಗರ ಸೆಂಟಿಮೆಂಟ್ಗಳ ಜೊತೆ ನೀವು ಆಡ್ಕೋಬೇಡಿ ಅಷ್ಟೇ. ಭಾಮಾ ಹರೀಶ್ ಸರ್, ಏನು ಹೇಳೋರು ಕೇಳೋರು ಇಲ್ಲ. ನಿಮ್ಮಂಥವರೆಲ್ಲ ಏನು ಮಾಡ್ತಿದ್ದೀರಿ ನೀವು ಕನ್ನಡ ಚಿತ್ರರಂಗದಲ್ಲಿ? ಅಂದರೆ ಮುಗಿದು ಹೋಯ್ತಾ? ರಾಜ್ಕುಮಾರ್ ಆಯಿತು, ವಿಷ್ಣುವರ್ಧನ್ ಆಯಿತು, ಅಂಬರೀಷ್ ಆಯಿತು, ಮುಗೀತು. ಯಾರೂ ಇಲ್ಲ ಹೇಳೋರು ಕೇಳೋರು. ಇಂಥವೆಲ್ಲ ತಡೆಯೋರು. ಬಾಯಿ ಮುಚ್ಚಿರಿ ಅಂದ್ರೆ ಮುಚ್ಚಬೇಕು. ನಮಗೂ ಇದಾರ್ರಿ ಸರ್ ಮೀಡಿಯಾದಲ್ಲಿ. ನಾವು ಏನಾದರೂ ತಪ್ಪುಗಳನ್ನ ಮಾಡಿದ್ರೆ ಒಂದಿಷ್ಟು ಜನ ಫೋನ್ ಮಾಡ್ತಾರೆ, ನೋಡ್ರಾದ ನೀವು ಹಂಗೆ ಮಾತಾಡಬೇಡಿ ಅಂತ ಹೇಳ್ತಾರೆ. ಓಕೆ ಸರ್, ಐ ಆಮ್ ಫೈನ್, ನಾವು ಅದನ್ನ ತಿದ್ಕೊಳ್ತೀವಿ ಅಂತ ಹೇಳ್ತೀವಿ. ಕನ್ನಡ ಚಿತ್ರರಂಗಕ್ಕೆ ಹೇಳೋರು ಕೇಳೋರು ಯಾರು ಇಲ್ವಾ? ಇದ್ದಾರೆ, ಆ ಥರ ಹೇಳ್ಬೇಡಿ. ನಾನು ಹೇಳಿದ್ದು ರಾಧಾ ಅವರೇ, ನಾನು ಆ್ಯಕ್ಚುಲಿ ಹಿಂದೆ ಹೊಸಪೇಟೆಯಲ್ಲಿ ಪುನೀತ್ ಫ್ಯಾನ್ಸು ಮತ್ತು ದರ್ಶನ್ ಫ್ಯಾನ್ಸ್ ನಡುವೆ ಏನು ಗಲಾಟೆ ಆಯಿತು, ಆ ಸಂದರ್ಭದಲ್ಲಿ ಮಧ್ಯ ಹೋಗಿದ್ದೆ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಹೋಗಿ ಸೈಬರ್ ಕಂಪ್ಲೇಂಟ್ ಪ್ರತಿಯೊಬ್ಬರು ಡಿ ಜಿ ಅವ್ರಿಗೆ ಭೇಟಿ ಮಾಡಿ ಅಲ್ಲೂ ಕೂಡ ಆ್ಯಕ್ಷನ್ ತೊಗೊಳ್ಲಿಕ್ಕೆ ಎಲ್ಲ ಇದು ಮಾಡಿದ್ರು. ಕೊನೆಗೆ ಅದಾದ ನಂತರ ಸ್ವಲ್ಪ ಎಲ್ಲ ಸೈಲೆಂಟ್ ಆದರು.
ಆ ಗಲಾಟೆ ಆದ ನಂತರ. ಅದಾದಮೇಲೆ ನಮ್ಮ ರಮ್ಯಾ ಅವ್ರ ವಿಚಾರದಲ್ಲಿ ಏನು ಕಮೆಂಟ್ ಮಾಡಿದ್ರು ಪ್ರತಿಯೊಂದು ಕೂಡ ಇಡೀ ಚಿತ್ರರಂಗ ರಮ್ಯಾದ ಪರವಾಗಿ ನಿಂತ್ಕೊಂಡು ನಾವು ಅವ್ರಿಗೇನು, ಯಾಕಂದ್ರೆ ತಮಗೆಲ್ಲ ಬೆಳವಣಿಗೆ ಗೊತ್ತಿದೆ. ಯಾರ್ಯಾರು ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ಯಾರು ಬ್ಯಾಡ್ ಕಾಮೆಂಟ್ ಹಾಕಿದ್ದಾರೆ, ಅವ್ರಿಗೆಲ್ಲ ಏನು ಶಿಕ್ಷೆ ಆಗಿದೆ, ಅವರಿಂದ ಅವ್ರ ಕುಟುಂಬಗಳು ಎಷ್ಟು ನೊಂದಿದ್ದಾರೆ, ಬೆಂದಿದ್ದಾರೆ ಮತ್ತು ಬೀದಿಗೆ ಬಂದಿದ್ದಾರೆ ಅಂತ ಗೊತ್ತಿದೆ. ಬಟ್ ಈ ಥರ ಒಂದು ಕಮೆಂಟ್ ಮಾಡೋಕೆ ನಾವು ರಾಜ್ಕುಮಾರ್ ಅಭಿಮಾನಿಗಳು ನೋಡಿದ್ದೀವಿ, ವಿಷ್ಣುವರ್ಧನ್ ಅಭಿಮಾನಿಗಳೆಲ್ಲ ಪ್ರತಿಯೊಬ್ಬರು ನಾವು ನೋಡಿದ್ವಿ. ಯಾಕಂದರೆ ಈ ಥರ ಒಂದು ಕೆಟ್ಟ ಬೆಳವಣಿಗೆ ನಾನು ನೋಡಿಲ್ಲ ಮೇಡಮ್. ಪುನೀತ್ ರಾಜ್ಕುಮಾರ್ ಸರ್ ಅವರ ಕಾಲ ನಂತರ, ಅವ್ರು ತೀರ್ಕೊಂಡ ನಂತರ ಜಗ್ಗೇಶ್ ಅವರು ಒಂದು ಪೋಸ್ಟ್ ಹಾಕಿದ್ರು, ಯುನೈಟ್ ಕರ್ನಾಟಕ ಫಿಲಮ್ ಇಂಡಸ್ಟ್ರಿ KFI ಅಂತ. ಎಲ್ಲರೂ ಒಂದಾಗೋಣ, ಎಷ್ಟು ದಿನ ಬದುಕ್ತೀವೋ ನಾವೇ ಗೊತ್ತಿಲ್ಲ, ಎಷ್ಟು ದಿನ ಇರ್ತೀವಿ ಅಂತಲೂ ಗೊತ್ತಿಲ್ಲ, ಕನ್ನಡ ಚಿತ್ರರಂಗ ಮತ್ತೆ ಒಟ್ಟಾಗೋಣ, ಮತ್ತೆ ಒಂದಾಗೋಣ ಅಂತ ಒಂದು ಪೋಸ್ಟ್ ಹಾಕಿದ್ರು. ಅದು ಪೋಸ್ಟ್ಗಷ್ಟೇ ಸೀಮಿತ ಆಯ್ತಷ್ಟೇ. ಇಲ್ಲ, ಕನ್ನಡ ಚಿತ್ರರಂಗ ಇದು ಖಂಡಿತವಾಗ್ಲೂ 100% ಒಗ್ಗಟ್ಟು ಇಲ್ಲ ಅಮ್ಮ. ನಾನು ಹೇಳ್ತೀನಿ, ಆದಷ್ಟು ನಾವು ಕೂಡ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್ ಆಗಿದ್ದಾಗ ನಾನು ಎಲ್ಲರನ್ನೂ ಒಗ್ಗೂಡ್ಸೋಕ್ಕೆ ಇದು ಮಾಡಿದೆ. ಇಲ್ಲೂ ಕೆಲವರು ಇದ್ದಾರೆ, ಆಗಲೇಬಾರ್ದು, ಅವ್ರ ಬೇಳೆ ಮಾತ್ರ ಬೇಯಬೇಕು, ಆ ಮಟ್ಟಕ್ಕೆ ಇದ್ದಾರೆ, ಆ ವ್ಯಕ್ತಿಗಳಿದ್ದಾರೆ. ಬಟ್ ಇವತ್ತು ಕೂಡ ನಮ್ಮ ತಂಡ ಏನು ಬಂದಿತ್ತು ಅವತ್ತು ಇಡೀ ಇಂಡಸ್ಟ್ರಿ ಒಟ್ಟಿಗೆ ಕೊಂಡೊಯ್ಯೊಂದು ಪ್ರತಿಯೊಂದು ಕೆಲಸ ಮಾಡ್ದು. ಅಲ್ಲೂ ಸಾಕಷ್ಟು ಕಲ್ಲು ಹಾಕಿದ್ರು, ಮತ್ತು ನಾವು ಆಡಳಿತ ಮಾಡ್ದಂಗೆ ಕೋರ್ಟಲ್ಲಿ ಸ್ಟೇ ತಂದರು. ಸುಮಾರು 7 ತಿಂಗಳ ನಂತರ ಏನು ಕೆಲಸ ಮಾಡಲ್ಲ, ಬರೀ ಸಿಕ್ಕಿದೆ ಬರೀ 3 ತಿಂಗಳಮ್ಮ. ನನಗೆ 3 ತಿಂಗಳು ಸಿಕ್ತು ಅಷ್ಟೇ. 7 ತಿಂಗಳು ಬರೀ ಸ್ಟೇ ಆರ್ಡ್ರಲ್ಲೇ ಇದು ಮಾಡಿದ್ರು. ಆಡಳಿತ ಮಾಡಲಿಕ್ಕೆ ಬೇಡಲ್ಲ. ಈ ಥರ ಹಿಂಗೆ ಮಾಡಿದ್ರೆ ಯೂನಿಟಿ ಎಲ್ಲಿ ಬೆಳೆಸ್ಕೊತಾರೆ? ಪ್ರತಿಯೊಬ್ಬರಿಗೆ ಯಾರೇ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್ ಆಗಲಿ, ಅಟ್ಲೀಸ್ಟ್ ಅವ್ರು ಕೈ ಜೋಡಿಸ್ಬೇಕು, ಅವ್ರ ಶಕ್ತಿ ತುಂಬಬೇಕು, ಯಾರೇ ಆಗಲಿ. ಬಟ್ ಆ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಮಲ್ತಾಯಿ ಮಕ್ಕಳ ಥರ ನೋಡಿದ್ರೆ ಅವತ್ತು. ಬಟ್ ಈ ಥರ ಆದರೆ ಖಂಡಿತವಾಗ್ಲೂ, ಯಾಕಂದರೆ ಎಲ್ಲರೂ ಒಗ್ಗೂಡಿಸೋಂಥ ಎಲ್ಲರ ಮನಸ್ಥಿತಿ ಎಲ್ಲ ಇದೆ. ಬಟ್ ಕೆಲವು ಕಿಡಿಗೇಡಿಗಳು ಬಿಡ್ತಾಯಿಲ್ಲ. ಮಾಸ್ತಿ ಅವರೇ, ಈಗ ವಿಜಯಲಕ್ಷ್ಮಿ ಅವರನ್ನೇ ನೋಡೋಣ. ಗಂಡ ಜೈಲಲ್ಲಿದ್ದಾರೆ, ಮಗ ಇದ್ದಾನೆ, ಆ ಕಡೆ ನ್ಯಾಯಾಂಗ ಹೋರಾಟ ಮಾಡಬೇಕು, ಈ ಕಡೆ ಸಿನಿಮಾದ ಆಗು ಹೋಗುಗಳು, ಪರ್ಸ್ನಲ್ ಲೈಫ್. ಅವರು ಒಬ್ಬ ಹೆಣ್ಮಗಳು. ಆ ಹೆಣ್ಮಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಇನ್ನಷ್ಟು ಕುಗ್ಗಿಸುವ ಕೆಲಸ. ಇವ್ರ ಫ್ಯಾನ್ಸ ಇಲ್ಲ ರಾಕ್ಷಸರ ಇಲ್ಲ ದೆವ್ವ ಭೂತಗಳ ಇವು ನನಗಂತೂ ಭಾಳ ಯಾವ ಪದ ಬಳಸ್ಬೇಕಂತ ಗೊತ್ತಿಲ್ಲ. ಎಲ್ಲೇ ಅಸಂವಿಧಾನಿಕ ಪದ ನನ್ನ ಬಾಯಿಂದ ಹೊರಗಡೆ ಬರುತ್ತಂತ ಹೆದರ್ತಿದ್ದೀನಿ ರೀ ಸರ್. ನೀವು ಸಂಭಾಷಣೆಕಾರರಾಗಿ ನೀವು ತುಂಬ ಒಳ್ಳೆಯ ಪದಗಳಿಂದ ಇದನ್ನೇನಾದರೂ ಟೀಕಿಸೋದಕ್ಕೆ ಸಾಧ್ಯ ಆದರೆ ಟೀಕೆ ಮಾಡ್ಬೋದು. ಬಟ್ ಏನಂದರೆ ಸಾರ್ ಹೇಳಿದಾಗೆ ಇದು ಇಂಡಸ್ಟ್ರಿ ಮೇಲೆ ದುಷ್ಪರಿಣಾಮ. ಈಗ ಅಭಿಮಾನ ಯಾವಾಗಲೂ ವೀರಾಭಿಮಾನ ಆಗಬೇಕು, ಅವ್ರದ್ದು ದುರಾಭಿಮಾನ ಆಗಬಾರ್ದು. ಈಗ ನಾನೇನೋ ಅವ್ರನ್ನ ಅಟ್ಟಕ್ಕೆ ಏರಿಸ್ಬಿಡ್ತೀನಿ ಅಂದ್ಬಿಟ್ಟು ಏನೇನೋ ಕಾಮೆಂಟ್ಸ್ ಹಾಕಿ. ಈಗ ಒಬ್ಬ ಹೀರೋ ಅಂತ ಹೇಳಿದಾಗ ಅವ್ರ ಮನೆ ವಿಚಾರ ಇವ್ರಿಗೆ ಯಾಕೆ ಇಲ್ಲ, ಆಪೋಸಿಟ್ ಅವ್ರು ಏನೇ ಕೌಂಟ್ರ್ ಕೊಟ್ಟರು ಅವ್ರ ಮನೆಯವ್ರಿಗೂ ಯಾಕೆ ಹೋಗ್ತಾರೆ? ಅಭಿಮಾನಿಗಳು ನಮ್ಮಣ್ಣ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮಣ್ಣನ ದೃಷ್ಟಿಯಲ್ಲಿ ನಾವು ತುಂಬಾ ದೊಡ್ಡ ಸೆಲೆಬ್ರಿಟೀಸ್, ನಾವು ದೊಡ್ಡ ದೇವ್ರ ತರ ಅಂತ ಫ್ಯಾಂಟಸಿ. ನೋಡಿ ನಮ್ ಜನ ಹೆಂಗೆ ಗೊತ್ತಾ, ದರ್ಶನ್ ಹೋಗ್ತಾ ಇರ್ಬೇಕಾದ್ರೆ ಹಿಂಗ್ ನೋಡಿದ ತಕ್ಷಣ ವಾವ್ ಸೂಪರ್ ಪುನೀತಣ ಆದ, ನಾನು ಇವತ್ತು ಮುಗೀತು, ನನ್ನ ಜೀವನದಲ್ಲಿ ಇಂತಹ ಒಂದು ದರ್ಶನ ಭಾಗ್ಯ ಸಿಕ್ಕಿಲ್ಲ ಅಂತ. ಸುದೀಪ್ ಅವರು ಹೋಗ್ತಾ ಹೋಗ್ತಾ ಹ್ಯಾಂಡ್ ಶೇಕ್ ಮಾಡ್ಬಿಟ್ರೆ ಮುಗೀತು, 100 ದಿನ ಕೈ ತೊಳ್ಕೊಳ್ಳಲ್ಲ ಅಂತ ಜನ ನಾವು. ಅಂತ ತಪ್ಪೇನಲ್ಲ, ಅದಕ್ಕೆ ನಾನು ಹೇಳೋದು ನೀವು ಮಾತಾಡಿ ಅವ್ರ ಜೊತೆಗೆ, ತಪ್ಪೇನಿಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ಇದು ತಪ್ಪು ಅಂತ ಹೇಳ್ತಿಲ್ಲ. ಯಾವತ್ತೂ ಕೆಟ್ಟ ಕೆಲಸ ಮಾಡಿ ಅಂತ ಹೇಳ್ಕೊಟ್ಟಿಲ್ಲ, ಯಾವತ್ತೂ ಹೇಳ್ಕೊಟ್ಟಿಲ್ಲ. 4 ಜನಕ್ಕೆ ಅನ್ನ ಹಾಕಿ 4 ಜನಕ್ಕೆ ಒಳ್ಳೇದು ಮಾಡಿ ಅಂತ ಮಾಡ್ತಿರೋರನ್ನ ಸರಿ ದಾರಿಗೆ ತರೋದು ಕೂಡ ಕರ್ತವ್ಯ. ಆಯ್ತು ಕೇಳಿಸ್ಕೊಳ್ಳಿ. ಮಾಡ್ತಿರೋರನ್ನ ಸರಿ ದಾರಿಗೆ ತರೋದು ಕರ್ತವ್ಯ. ಇದೇ ಬೇರೆ ಫ್ಯಾನ್ಸ್ಗಳು, ನನ್ನ ಹೆಸರುಗಳು ಹೇಳಲ್ಲ, ಇದೇ ಬೇರೆ ಫ್ಯಾನ್ಸ್ಗಳು. ಬೇರೆ ಫ್ಯಾನ್ಸ್ ಅಂದ್ರೆ ಕೇಳಿಸ್ಕೊಳ್ಳಿ ಮೇಡಮ್, ಯಾಕಂದ್ರೆ ಇಂಡಸ್ಟ್ರಿ ಬೇರೆ ಫ್ಯಾನ್ಸ್ಗಳೇ ಇಲ್ವಾ, ಬರೀ ಡಿಬಾಸ್ ಫ್ಯಾನ್ಸ್ ಹೇಳ್ರಿ. ನಮ್ಮನ್ನ ಬಿಟ್ಟು ಬೇರೆ ಫ್ಯಾನ್ಸ್ಗಳು ಯಾರ್ಯಾರು ಇದಾರೆ, ಯಾರು ಬೇಕಾರಾಗಿರ್ಬೋದು. ಯಶ್ ಫ್ಯಾನ್ಸಾ ಮೇಡಮ್? ಇಡೀ ಇಂಡಸ್ಟ್ರಿ ನಾನು ಮಾತಾಡ್ತಾ ಇದ್ದೀನಿ. ಯಾರು ಬೇಕಾರಾಗಿರ್ಬೋದು ಮೇಡಮ್. ಅದೇ ಮೇಡಮ್, ಯಾರು ಬೇಕಾರಾಗಿರ್ಬೋದು, ಜನರಲ್ ಆಗಿ ಹೇಳ್ತಾ ಇದೀನಿ. ಸೊ ಬೇರೆ ಫ್ಯಾನ್ಸ್ಗಳು ಇಲ್ಲಿಗೆ ಏನೋ ತುಂಬಾ ಕೆಟ್ಟ ಕಮೆಂಟ್ಗಳು ಮಾಡ್ಬೇಕಾರೆ, ಕೆಟ್ಟದಾಗ ಇವ್ರ ಬಗ್ಗೆ ಹಾಕಬೇಕಾರೆ ಇವಾಗಿಂದ ನಡೀತಿಲ್ಲ, ಇದು ತುಂಬಾ ವರ್ಷಗಳಿಂದ ನಡೀತಾ ಇದೆ. ಆಯ್ತಾ? ಹಾಕಬೇಕಾದ್ರೆ ನಾನು ಮುಗಿಸ್ಕೊಡ್ತೀನಿ, ಕೇಳಿಸ್ಕೊಳ್ಳಿ ಮೇಡಮ್. ಇವಾಗಿಂದ ನಡೀತಿಲ್ಲ, ಮುಂಚೆಯಿಂದನೂ ನಡೀತಾ ಇದೆ. ಆ ರೀತಿ ಬಂದಾಗ ಪಾಪ ಹುಡುಗನ ಮನೆ ಹಾಳಾಗ್ಬಾರ್ದು, ಪಾಪ ಹುಡುಗ ಜೈಲ್ ಪಾಲಾಗಬಾರ್ದು ಅಂತ ಎಷ್ಟೋ ಅಕೌಂಟ್ಗಳನ್ನ ನಾನು ಲಿಸ್ಟ್ ಕೊಡ್ತೀನಿ, 1000 ಅಕೌಂಟ್ಗಳನ್ನ ನಾವು ರಿಪೋರ್ಟ್ ಮಾಡಿ ಡಿಲೀಟ್ ಮಾಡಿಸಿದೀವಿ. ನಾವು ಜೈಲ್ ಹಾಕೋ ಕೆಲಸ ಮಾಡಿಲ್ಲ. ಯಾಕೆ ಒಂದು ಅವಕಾಶ ಕೊಡಬೇಕು, ಅವ್ನು ಬದುಕಲಿ, ಜೀವನ ರೂಪಿಸ್ಕೊಳ್ಳಿ. ಅಲ್ಲ ಬಾಯಾಗ ಬಟ್ಟಿಟ್ರೆ ಚೀಪ ಪಾಪುಗಳಾವು, ಅವಕ್ಕೆ ಯಾಕೆ ಪಾಪ ಅಂತೀರಿ?
ಮೇಡಮ್ ನಾವು ಅದೇ ಅವ್ರ ರೋಗಗಳು ಸಮಾಜದಲ್ಲಿರುವಂತ ಕೆಟ್ಟದ್ ಮಾಡೋದು ಬೇಡ ಪಾಪ ಅಲ್ಲ ಅವು. ಮೇಡಮ್ ನಮ್ಗೆ ಬೇರೆಯವ್ರು ಕೆಟ್ಟದ್ ಮಾಡಿ ಬಯಸಿ ಅಭ್ಯಾಸ ಇಲ್ಲ ಮೇಡಮ್ ಆಯ್ತಾ. ಇದೇ ರಮ್ಯಾ ಅವ್ರ ಕೇಸ್ ಆದಾಗ ಮೇಡಮ್ ಅವ್ರದ್ದು ಎಷ್ಟು ದೊಡ್ಡ ಸುದ್ದಿ ಆಯ್ತು. ಬರೀ ಇವ್ರದ್ದು ಮಾತ್ರ ತೋರಿಸಿದ್ರು. ನಾವ್ ಹಿಂದೆ ಇವ್ರ ಬಾಸ್ ಬಗ್ಗೆ ಎಷ್ಟೆಷ್ಟು ಕೆಟ್ಟದಾಗ ಬಂದಿರೋದೆಲ್ಲ ನಾವು ನೋಡಿದೀವಿ, ಅದನ್ನೆಲ್ಲ ರಿಪೋರ್ಟ್ ಮಾಡ್ಸಿದೀವಿ. ಇವತ್ತು ಈ ಚರ್ಚೆ ನಡೀತಾ ಇರೋದು ಯಾರಿಗೆ ನಾವು ಕರುಣೆಯಿಂದ ನೋಡ್ಕೊಂಡಿದೀವಿ. ಆ ಕಿಡಿಗೇಡಿಗಳನ್ನ ಕರುಣೆಯಿಂದ ನೋಡ್ಕೊಂಡಿದೀವಿ. ಬದನೆಕಾಯಿ ಒಂದ್ ನಿಮಿಷ, ಇವತ್ತು ನೀವ್ ಹೇಳಿದ್ರಲ್ಲ ರಮ್ಯಾ ಅವ್ರದ್ದಾದಾಗ ದೊಡ್ಡ ಸುದ್ದಿ ಅದು ಆಯ್ತಂತ. ಬಾಸ್- ಅದು ಇವತ್ತು ಡಿ- ನಾವು ಈ ಸೊ ಚರ್ಚೆ ಇರೋಂಥವ್ರು. ಮಾಡ್ತಾ ಇದೀವಿ ಇವತ್ತು ಈ ಚರ್ಚೆನ? ಮೇಡಮ್ ಅದೇ ಹೇಳ್ತಿರೋದು ಇವತ್ತು ಈ ಚರ್ಚೆ ಎದಕ್ ಮಾಡ್ತಿದೀವಿ ನಾವು ಹೇಳ್ರಿ? ಮೇಡಮ್ ಫ್ಯಾನ್ ವಾರ್ ಬಗ್ಗೆ ನೀವು ಫ್ಯಾನ್ ವಾರ್ ಅಲ್ಲ, ಅಷ್ಟೆಲ್ಲ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಕ್ಕೆ ಮೇಡಮ್, ಇಲ್ಲಿ ತನಕ step ತಗೊಂಡಿರ್ಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ಇದು ಮುಂಚೆನೇ ಹೋಗಿರುವಂತ ನಡೀತಿತ್ತು. ವಿಚಾರಕ್ಕೆ ಇವತ್ತು ನಾವು ಇಲ್ಲಿ ನಿಂತ್ಕೊಂಡು ನಾವು ಅದು ವಿಜಯಲಕ್ಷ್ಮಿನೇ ಮೇಡಮ್, ಅಲ್ಲಿ ಆಗಿರ್ಬೋದು, ಅದು ತನಕ ರಮ್ಯಾನೇ ಕ್ಷಮಿಸಿದೀವಿ ಮೇಡಮ್. ಆಗಿರ್ಬೋದು, ಅದು ರಾಧಾ ಹಿರೇಗೌಡ್ರೆ ಆಗಿರ್ಬೋದು, ಬೇರೆ ಯಾವ ಹೆಣ್ಮಕ್ಳೇ ಯಾರು ಮಾಡೋದು ತಪ್ಪೇ ಆಗಿರ್ಬೋದು, ಮೇಡಮ್, ಹೆಣ್ಮಕ್ಳು ತಪ್ಪು ಹೆಣ್ಮಕ್ಳೇ. ತಪ್ಪೆ. ಅದಕ್ಕೆ ಇವತ್ತು ಹೌದು. ನಾವು ಚರ್ಚೆ ಮಾಡ್ತಾ Yes. ಇರೋದು. ಇಟ್ಸ್ ನಾಟ್ ಬಿಕಾಸ್ ಆಫ್ ದರ್ಶನ್ ಹೆಂಡತಿ ಅಂತನೋ ಅಥವಾ ಸುದೀಪ್ ಹೆಂಡತಿ ಅಂತನೋ ಅಲ್ಲ. ಹೆಣ್ಮಕ್ಕಳನ್ನು ಮನೆಯಲ್ಲಿರೋ ಹೆಣ್ಮಕ್ಕಳನ್ನು ಬಿಡದೆ ಇರೋಂಗೆ ಅವ್ರ ಸೀರೆ ಸೆರಗು ಬಿಚ್ಚುವಂತ ಕಮೆಂಟ್ ಹಾಕಿ ಅವ್ರನ್ನ ಬೀದಿಗೆ ತರ ಅಲ್ಲ, ಅವ್ರ ಪ್ರಯತ್ನ ಮಾಡ್ತಾ ಅಭಿಮಾನಿಗಳು ಇದ್ದೀರಲ್ಲ ನಿಮ್ಗೆ ನೀವು. ಗೊತ್ತು? ನಮ್ಮ ನಾಲಾಯಕಗಳು ನೀವು. ಒಳ್ಳೆ ಕೆಲ್ಸ ಮಾಡ್ತಾ ನೀವಲ್ಲ ಇದೀವಿ. ಆ ತರ ಕಮೆಂಟ್ ಹಾಕೋರು. ಅದಕ್ಕೆ ಇವತ್ತು ಚರ್ಚೆ ಮಾಡ್ತಾ ಇರೋದು. ಕೆಲವರು ಇದ್ದಾರೆ ಮೇಡಮ್, ಅದೇ ಕಿಡಿಗೇಡಿಗಳು ಇದ್ದಾರೆ. ನಾವ್ ಹೇಳ್ತಿಲ್ಲ, ನಾವು ಎಷ್ಟೋ ಜನ ಹುಡುಗರುಗಳದ್ದು ಜೀವ ಏನೋ ಭವಿಷ್ಯ ಹಾಳಾಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬರೀ ರಿಪೋರ್ಟ್ ಮಾತ್ರ ಮಾಡಿಸ್ತು, ಸಾವಿರಾರು ಪೇಜ್ಗಳು ರಿಪೋರ್ಟ್ ಮಾಡಿಸ್ತು, ಸ್ಟೇಷನ್ ತನಕ ಹೋಗ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಗೆ ಆ ಒಳ್ಳೆತನ ಇದೆ, ನಮ್ಗೆ ಆ ಒಳ್ಳೆತನ ಇದೆ. ಅದು ಡಿ ಬಾಸ್ ಫ್ಯಾನ್ಸ್ಗಳು ಇರೋಂಥವ್ರು, ರಿಯಲ್ ಫ್ಯಾನ್ಸ್ ಅನ್ನೋರು. ತೆಲುಗು ಯೂಟ್ಯೂಬರು. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಅವನು ದರ್ಶನ್ ಫ್ಯಾನ್ಸ್ ಚಾಲೆಂಜ್ ಮಾಡ್ತಾನೆ ಆಂಧ್ರ ಪ್ರದೇಶದಲ್ಲಿ ಕೂತ್ಕೊಂಡು ದರ್ಶನ್ ಫ್ಯಾನ್ಸ್ ಚಾಲೆಂಜ್ ಮಾಡ್ತಾನೆ. ನಾವು ಅಲ್ಲಿಗೆ ಬರಬೇಕಾಗಿಲ್ಲ, ನೀವೇ ನಿಮ್ಮ ರಾಜ್ಯದಲ್ಲಿ ಇರುವಂತಹ ತೆಲುಗು ಫ್ಯಾನ್ಸ್ಗೆ ಕೇಳಿ ನಮ್ಮ ಹೀರೋಗಳ ಸ್ಟಾರ್ಗಿರಿ ಏನು ಅಂತ. ಅಲ್ಲಿ ಯಾಕೆ ಹೋದ್ರಿ ಆಂಧ್ರ ಪ್ರದೇಶ್ಗೆ? ಅಲ್ಲಿ ಯಾಕೆ ಮತ್ತೆ ಅಲ್ಲಿ ಯಾಕೆ ಕಿರಿಕು? ಆಂಧ್ರ ಪ್ರದೇಶದಲ್ಲಿರೋ ಯೂಟ್ಯೂಬರ್ ಜೊತೆ ಏನು ಕಿರಿಕು ನಮ್ಮ ದರ್ಶನ್ ಫ್ಯಾನ್ಸ್ಗೆ? ಮೇಡಮ್ ನಾವುಗಳು ಮಾಡಿಲ್ಲ, ಅದೇ ಹೇಳ್ತಿಲ್ವಾ, ನಾವು ಯೂಟ್ಯೂಬರ್ ಅವನಿಗೆ ಲಕ್ಷಗಟ್ಟಲೆ ವ್ಯೂಸ್, ಅವನನ್ನ ಇದ್ದಕ್ಕಿದ್ದಂತೆ ದೊಡ್ಡವನ್ ಮಾಡ್ಬಿಟ್ರು. ಇಡೀ ಭಾರತದಾದ್ಯಂತ ಇರೋ ಎಲ್ಲರ ಮೇಲೇನು ಫೈಟ್ಗೆ ಹೋಗೋದೇನು? ಏನಿದು ಅರ್ಥ ಆಗ್ತಿಲ್ಲ ಅಲ್ಲ ಮೇಡಮ್. ನಾನು ಅದೇ ಹೇಳ್ತಿರೋದು, ನಾವು ಫೈಟ್ಗಳಿಗೆ ಹೋಗ್ತಿಲ್ಲ ಆಯ್ತಾ. ಯಾರೋ ಒಬ್ಬ ಶುರು ಮಾಡ್ತಾನೆ ಆಯ್ತಾ, ಅಂತೆ ಇವ್ರು ಮಾಡ್ತಾರೆ. ಇವ್ರುಗಳೇನ್ ಮಾಡ್ತಾರೆ, ನಮ್ಮ ಬಾಸ್ ಗಂದಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರ ಅಭಿಮಾನಿನೂ ಹಿಂಗೇನೆ. ಎಸ್ ಸಂಬರ್ಗಿ ಕನ್ನಡದಲ್ಲಿ ಗಾದೆ ಇದೆ, ಹಿರಿಯಕ್ಕನ ಚಾಳಿ ಮಣಿ ಮಂದಿಗೆಲ್ಲ ಅಂತ. ಯಾಕ ನಾವು ಹಿರಿಯಕ್ಕನ ಮನೆ ನೀವಲ್ಲ, ಅಕ್ಕ ಇಲ್ಲ, ಅಕ್ಕ ಜೈಲ್ ಇದ್ದಾರೆ. ಆ ಜೈಲ್ ಆ ಅಕ್ಕನ ಬಗ್ಗೆ ಹಿರಿಯಕ್ಕ ಅಂದ್ರೆ ದರ್ಶನ್ ಅವ್ರು ಜೈಲಿಗಿದ್ದಾರೆ ಅಂತ. ಹಿರಿಯಕ್ಕನ ಚಾಳಿ ಮಣಿ ಮಂದಿಗೆಲ್ಲ ಅಂದ. ಯಾರು ಅವರು ಬೈದದ್ದು ಆಡಿಯೋ ಟೇಪಲ್ಲಿ ಇಟ್ಕೊಂಡು ಆಡಿಯೋಲ್ಲಿ ಮಾತಾಡಿದ್ದನ್ನು ಹಾಡು ಮಾಡ್ತಾರೆ ಅಂದ್ರೆ, ಅವರು ಮಾಡಿದ್ದ ಆಡಿಯೋನ ಇನ್ನೊಂದು ಗಂಡ ಹೆಂಡತಿ ಜಗಳಕ್ಕೆ ಸೇರಿಸ್ತಾರೆ ಅಂದ್ರೆ, ಆ ಥರದ ಪ್ಯಾಟರ್ನ್ಗಳನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅಂದ್ರೆ, ಗಂಡ ಹೆಂಡತಿಗೆ ಬೈದಿರೋದನ್ನ, ಅವಾಜ ಶಬ್ದಗಳಿಗೆ ಬೈದಿರೋದನ್ನ ಒಂದು ದೊಡ್ಡ ಟ್ರೆಂಡ್ ಮಾಡ್ತಾರೆ ಅಂದ್ರೆ, ವಾಟ್ ಈಸ್ ದಿ DNA ದೇ ಆರ್ ಫಾಲೋಯಿಂಗ್, ವಾಟ್ ಇಸ್ ದ ಕಲ್ಚರ್ ದೇ ಆರ್ ಫಾಲೋಯಿಂಗ್. ಸೊ ಅದು ಬೇಸಿಕಲಿ ಹಿರಿಯ ಅಣ್ಣನ ಚಾಲಿ ಮಣಿ ಮಂದಿಗೆಲ್ಲ ಅಂತ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ನಿಮ್ಗೆ. ಏನಾದ್ರು ಹೇಳ್ತೀರಾ ಮೇಡಮ್? ಅದೇ ಟ್ರೈನ್ ಮಾಡಿರೋದು ಬೇರೆ. ಚಾಳಿ ಮನೆ ಮಂದಿಗೆ ಅಂದ್ರೆ ದರ್ಶನ್ ಚಾಳಿ, ಅದು ಹಂಗೆ ಅವ್ರ ಫ್ಯಾನ್ಸ್ ಚಾಳಿನೂ ಅದೇ ಅಂತ ಅವ್ರು ಹೇಳ್ತಿರೋದು. ಅಂದ್ರೆ ಇದು ಏನೋ ಕೊರೋನಾ ಟೈಮಲ್ಲಿ ಅಷ್ಟೊಂದು ಜನ ಕಣ್ಣಾಕ್ದವ್ರು ಯಾರು? ಅವ್ರು ಒಂದು ಕರೆಗೆ ಎಷ್ಟು ಜನ ಅಭಿಮಾನಿಗಳು ಮುಂದೆ ಬಂದರು? ಒಳ್ಳೆ ಕೆಲಸಗಳು ಕಾಣಿಸ್ತಿಲ್ವ ನಿಮಗೆ? ಅದೇ ಪಕ್ಷಿಗಳಿಗೆ ನೀರು ತುಂಬಿಸಿ ಇಕ್ಕಿ ಅಂದಿದ ತಕ್ಷಣ ಎಷ್ಟು ವಿಡಿಯೋಗಳು ಹೊರಗೆ ಬಂತು ಯಾವಾಗ ಬೇಸಿಗೆಗಾಲದಲ್ಲಿ. ಅದೇ ಏನು ಇದಕ್ಕೆ ಬಂದಾಗ, ಅದು ಪ್ರಾಣಿಗಳನ್ನೆಲ್ಲ ದತ್ತಕ್ಕೆ ತಗೊಳ್ಳಿ ಅಂತ ಬಂದಾಗ ಎಷ್ಟು ಕೋಟಿ ಹಣ ಬಂತು. ಯಾಕ್ರಿ ಪ್ರಶಾಂತ್ ಸಂಬರ್ಗಿ ಅವ್ರೆ, ನಿಮ್ಗೆ ದರ್ಶನ್ ಫ್ಯಾನ್ಸ್ ಕಂಡ್ರೆ ಆಗಲ್ವಾ? ಮೇಡಮ್, ನಾನು ದರ್ಶನ್ ಬಗ್ಗೆ ನಾನು ಅವರ ಮಾಡಿರ್ತಕ್ಕಂಥ ಪ್ರಾಣಿಗಳ ಬಗ್ಗೆ ಒಂದು ಏನು ವಿಡಿಯೋ ಮಾಡಿ ನಾನೇ ಹಾಕಿದ್ದೆ. ಅದ್ರ ಬಗ್ಗೆ ಯಾರು ಝೂಗೆ ಹೋಗಿ ದತ್ತಕ್ಕೆ ತಗೊತಾರೆ, ಯಾರು ಮನೇಲಿ ಬರೀ ನಾಯಿ ಸಾಕಿ ಶೋ ಆಫ್ ಮಾಡೋದಲ್ಲ, ಅವರು ಎಷ್ಟೋ ಪ್ರಾಣಿಗಳಿಗೆ ಮಾಡಿದ್ದಾರೆ, ಅವ್ರ ತೋಟದಲ್ಲಿದೆ. ಸೊ ಅದ್ರ ಬಗ್ಗೆ ಯಾವುದಾದ್ರು ಪ್ರಶಂಸೆ ಮಾಡಬೇಕು ಅದ್ರ ಪ್ರಶಂಸೆ ಮಾಡಿದ್ದಾರೆ. ನನಗೆ ನೇಬರು ದರ್ಶನ್ ಇಸ್ ಮೈ ನೇಬರ್. ನನ್ನ ಮನೆಯ ಮೇಲಿರ್ತಕ್ಕಂಥ ವಟಾರದಲ್ಲೇ ಅಂದರೆ ಅಪಾರ್ಟ್ಮೆಂಟ್ ಇರ್ತಕ್ಕಂಥ ನನ್ನ ನೇಬರ್. ಅವರ ಬಿಹೇವಿಯರು, ಅವ್ರ ಮಗನ ಬಿಹೇವಿಯರು, ಅವ್ರ ಹೆಂಡತಿ ಬಿಹೇವಿಯರ್ ನಾವು ನೋಡಿದ್ದೇವೆ, ಅರ್ಥ ಮಾಡ್ಕೊಂಡಿದ್ದೇವೆ. ಸುದೀಪ್ ಅವರ ಸಿನಿಮಾಗಳನ್ನ ಪೈರಸಿ ಮಾಡೋದು, ಸಿನಿಮಾ ನೋಡ್ದೇನೆ ರಿವ್ಯೂ ಕೊಟ್ಟು ಈ ಸಿನಿಮಾ ಸರಿ ಇಲ್ಲ ಅಂತ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡೋದೆಲ್ಲ ದರ್ಶನ್ ಫ್ಯಾನ್ಸ್ ಮಾಡ್ತಿದ್ದಾರೆ. ಮೇಡಮ್, ಇದು ದರ್ಶನ್ ಫ್ಯಾನ್ಸ್ ಅಲ್ಲ, ತಮಿಳ್ನಾಡು ಹೈಕೋರ್ಟ್ ಅಲ್ಲಿ
ರಿಟ್ ಪಿಟಿಷನ್ ಹಾಕಿ ರಿವ್ಯೂ ಮಾಡೋದನ್ನ ಬ್ಯಾನ್ ಮಾಡಬೇಕು ಅಂತ ರಿಟ್ ಪಿಟಿಷನ್ ಅಪ್ರೂವ್ ಆಗಿದೆ. ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಫ್ ತಮಿಳುನಾಡು ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಪ್ರಾಸೆಸ್ ಏನಂತ ರಿವ್ಯೂ ಮಾಡೋದನ್ನ ಲಿಂಕ್ ಏನು? ಏನು ದರ್ಶನ್ಗೂ ಮತ್ತು ಈ ಏನು ಅಂದ್ರೆ ಆ ತರದ ದರ್ಶನ್ ಟ್ರೆಂಡ್ ಇಲ್ಲಿದೆ. ರಿವ್ಯೂ ಮಾಡೋದನ್ನ ಇವ್ರ ಪಿಕ್ಚರ್ ಬಂತು ಅಂದ್ರೆ ನೆಗೆಟಿವ್ ಆಗಿ ಫಸ್ಟ್ ಬುಕ್ ಮೈ ಶೋ ನೆಗೆಟಿವ್ ಹಾಕೋದು, ಕಮೆಂಟ್ ಹಾಕೋದು, ಪಿಕ್ಚರ್ ಕ್ಲೈಮ್ಯಾಕ್ಸ್ ಅಂತ ಕತೆ ಫುಲ್ ಹೇಳೋದು. ದರ್ಶನ್ ಫ್ಯಾನ್ಸ್ಗೂ ಏನ್ ಸಂಬಂಧ? ಆಯ್ತಾ? ದರ್ಶನ್ ಕೇಳಿ, ದರ್ಶನ್ ಫ್ಯಾನ್ಸ್ಗೂ ನಿನ್ನೆ ಬಂದಿದ್ದು, ನಿನ್ನೆ ಮಾರ್ಕ್ ಬಗ್ಗೆ ಬಂದಿರೋದೇನು, ಮಾರ್ಕ್ ಬಗ್ಗೆ ಬಂದಿರೋದೇನು ನಿನ್ನೆ ಬಂದಿದೆ ಗೊತ್ತಾ ಮೇಡಮ್? ಓ ಮೈ ಗಾಡ್, ಪ್ಲೀಸ್ ಸೇವ್ ದ ಪ್ರೊಡ್ಯೂಸರ್. ಸುದೀಪ್ ಸರ್ ಪ್ರೊಡ್ಯೂಸರ್ಗೆ ಸೇವ್ ಮಾಡ್ಕೊಳ್ಳಿ, ಹೆಂಗಾರು ಮಾಡಿ ಪ್ರೊಡ್ಯೂಸರ್ನ ಸೇವ್ ಮಾಡಿ ಅಂತ ಹಾಕಿರೋದು ದರ್ಶನ್ ಆ ರೀತಿ ಡೆವಿಲ್ ಸಿನಿಮಾಗಳಿಗೂ ಬಂದಿದೆ. ಸೊ ನಿಮ್ಮ ಹತ್ರ ಏನಾದ್ರೂ ಸಾಕ್ಷಿಗಳಿದಾವ ದರ್ಶನ್ ಫ್ಯಾನ್ಸೇ ಮಾಡಿರೋದು ಅಂತ? ಮೇಡಮ್ ಎಲ್ಲದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇಟ್ ವಿಲ್ ಸಿಂಗಲ್ ಔಟ್ ಟು ಒನ್ IP ಅಡ್ರೆಸ್. ನಾವು IP ಅಡ್ರೆಸ್ ಎಲ್ಲಿದೆ, ಯಾವುದು ಬಲ್ಕ್ ಆಗ್ತಾ ಇದೆಯಾ, ಒಂದೇ ಟೆಲಿಫೋನ್ ನಂಬರ್ 15 ಕಂಪ್ಯೂಟರ್ ಇದೆಯಾ, ಯಾರು ಅದನ್ನ ಹ್ಯಾಂಡಲ್ ಮಾಡ್ತದೆ ಎಲ್ಲ. ಮುಂದಿನ ದಿನಗಳಲ್ಲಿ ಅದೇ ಒಂದು ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಆಗುತ್ತೆ. ಯಾವ IP ಅಡ್ರೆಸ್ ಇಂದ ಬರ್ತಾ ಇದೆ, ಯಾವ ಗ್ರೂಪ್ ಇಂದ ಬರ್ತಾ ಇದೆ, ಆರ್ಗನೈಸ್ ಹೇಗೆ ಮಾಡ್ತಾ ಇದ್ದಾರೆ, ಒಬ್ಬ 12ರಿಂದ 15 ಅಡಿ ಹೇಗೆ ಇಟ್ಕೊಂಡಿದ್ದಾನೆ, ಎಲ್ಲವೂ ಸಮಗ್ರ ಮಾಹಿತಿ ಕರ್ನಾಟಕದ ಜನತೆ ಮುಂದೆ 15ನೇ ತಾರೀಕು ಒಳಗೆ ಇಡ್ತೀವಿ ಮೇಡಮ್. ಖಂಡಿತ ಇಡಿ ಎಲ್ಲಾನು ಇಡಬೇಕು. ಪಾಪ ಅವ್ರು ದರ್ಶನ್ ಅವರು ಅಲ್ಲ ಜೈಲಿಂದ ಹೊರಗಡೆ ಬಂದರೆ ಸಾಕು, ಹೆಂಡತಿ ಮಕ್ಕಳ ಜೊತೆ ತಣ್ಣಗೆ ಏನೋ ಸಿನಿಮಾ ಮಾಡ್ಕೊಂಡು ಇರೋಣ ಅನ್ನೋ ಲೆವೆಲ್ಗೆ ಅವ್ರು ಬಂದಿದ್ದಾರೆ. ಇಲ್ಲಿ ನೋಡಿದರೆ ಪೈರಸಿ ಅಂತೆ, ರಿವ್ಯೂ ಅಂತೆ, ಹೌದಂತೆ, ಇದಂತೆ. ಯಾಕ್ರೀ ಬೇಕು ಇವೆಲ್ಲ? ಜೀವನ ಎಲ್ಲರೂ ತಪ್ಪು ಮಾಡ್ತಾರೆ. ತಪ್ಪುಗಳನ್ನು ತಿದ್ದುಕೊಂಡು ಪಾಠಗಳನ್ನು ಕಲಿತು ಮುಂದಕ್ಕೆ ಹೋಗಬೇಕು. ನಮ್ಮ ವ್ಯವಸ್ಥೆಗಳು, ನಮ್ಮ ಜೈಲಿನ ವ್ಯವಸ್ಥೆನೇ ಇರೋದು ಬಾಮಾ ಹರೀಶ್ ಅವರೇ. ಅದಕ್ಕೆ ಇರೋದು ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಜೀವನ ಪರ್ಯಂತ ಆತ ತಪ್ಪು ಮಾಡ್ತಾನೆ ಇರ್ತಾನೆ ಅನ್ನುವಂಥ ಕನ್ಕ್ಲೂಷನ್ ನಾವು ಬರೋದು ಬೇಡ. ತಪ್ಪುಗಳು ಪಾಠ ಕಲಿಸುತ್ತೆ, ತಿದ್ದುಕೊಂಡು ಮುಂದಕ್ಕೆ ಹೋಗೋದಕ್ಕೆ ನಮ್ಮ ವ್ಯವಸ್ಥೆನೂ ಕೂಡ ಅನುವು ಮಾಡಿಕೊಳ್ಳುತ್ತೆ. ಅಂತಹ ಪ್ರಾಸೆಸ್ಸಲ್ಲಿರುವಂಥ ಒಬ್ಬ ನಟನ ಫ್ಯಾನ್ಸ್ ಅಂದ್ಕೊಂಡವರು ಇವ್ರು ಹೇಳೋ ಪ್ರಕಾರ ಇವ್ರು ಹೇಳೋದೇ ನಿಜ ಅಂತ ಅನ್ನೋದಾದರೆ ಈ ಥರ ಎಲ್ಲ ಮಾಡಿ ಪಾಪ ಅವ್ರ ಜೀವನಕ್ಕೆ ಇವ್ರು ತೊಂದರೆ ತಂದು ಕೊಟ್ಟರೆ ಏನು ಮಾಡೋದು? ಇಲ್ಲ, ಅದು ಆಕ್ಚುಲಿ ಪೈರಸಿ ಬಗ್ಗೆ ಇದೆಯಲ್ಲ ಹೇಳ್ಬಿಡಿ ಅವರು ಆಸ್ ಅ ಪ್ರೊಡ್ಯೂಸರ್. ಪೈರಸಿ ಇದೆ, ಅದು ದರ್ಶನ್ ಫ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳೋದು ಬಾಮಾ ಹರೀಶ್ ಯಾರು ಅವರು. ಬೆನಿಫಿಟ್ ಆಗುತ್ತೆ? ಹೇಳಿ ಬಾಮಾ ಹರೀಶ್ ಅವರು. ಯಾರು ಬೆನಿಫಿಟ್ ಆಗುತ್ತೆ? ಮನೆ ಹಾಳಾಗ್ತದೆ. ಯಾರು ಬೆನಿಫಿಟ್ ಆಗುತ್ತೆ? ದುಡ್ಡು ಬರುತ್ತೆ. ಹೇಳಿ ಬಾಮಾ ಹರೀಶ್ ಅವರು. ಮೇಡಮ್, ಇವಾಗ ಏನ್ ಪೈರಸಿ ಮತ್ತಾಗ್ಲಿ ಮತ್ತೆ ಲಿಂಕ್ ಆಗಿರ್ಬೋದು, ಟಾರೆಂಟ್ ಆಗಿರ್ಬೋದು, ಡೌನ್ಲೋಡ್ ಆಗಿರ್ಬೋದು, ಪಿಕ್ಚರ್ ಸ್ಟಾರ್ಟ್ 1 ರೀಲ್ 2 ರೀಲ್ ಆಗಿರಲ್ಲ, ಅಷ್ಟು ಬೇಗ ವ್ಯೂ ಬರೀತಾರೆ. ಯಾರೇ ಅಭಿಮಾನಿಗಳ ದುರಭಿಮಾನಿಗಳ ಕನ್ನಡ ದ್ರೋಹಿಗಳಂತಾನೆ ಕರಿಬಹುದು. ಇವತ್ತು ಒಂದು ಒಬ್ಬರು ಮನೆ ಹಾಳು ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಾರೆ. ಬಟ್ ನಿಜವಾಗ್ಲು ಫಸ್ಟು ಅದು ನಿಲ್ಲಿಸಿಲ್ಲ ಅಂತ ನಿಜ ಕನ್ನಡ ಚಿತ್ರರಂಗಕ್ಕೆ ಭಾಳ ಧಕ್ಕೆ ಉಂಟಾಗುತ್ತೆ ಮೇಡಮ್. ಎಸ್ ಮಾಸ್ತಿ ಸರ್, ಏನಂದ್ರೆ ತಮಿಳ್ ಇಂಡಸ್ಟ್ರಿನೇ ಹಾಳಾಗ್ಬಿಡ್ತು ಮೇಡಮ್. ಬರೀ ಪೈರಸಿ. ಸಿಂಗಾಪುರಲ್ಲಿ ಸ್ಪೆಷಲ್ ಶೋ ಮಾಡಿದ್ರು. ಅಂದ್ರೆ ಎಲ್ಲ ಅಷ್ಟು ತಮಿಳ್ ಆಕ್ಟರ್ಗಳು ಹೋಗ್ಬಿಟ್ಟು ಕೈ ಮುಗಿದು ಎಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಕೇಳ್ಕೊಂಡ್ರು. ಇವನ್ ಪವನ್ ಕಲ್ಯಾಣ್ ಇವ್ರ ಫ್ಯಾನು ಅವ್ರ ಫ್ಯಾನು ಅನ್ಕೊಂಡು ಇವ್ರದ್ದು ಅವ್ರು ಹಾಕೊಂಡ್ರೆ, ಪವನ್ ಕಲ್ಯಾಣ್, ಅಲ್ಲು ಅರ್ಜುನ್, ಮತ್ತೆ ಅವ್ರು ಯಾರವರು ನಮ್ಮ ಬಾಹುಬಲಿ ಮಾಡಿದ್ರಲ್ಲ ಅವರು, ರಾಜಮೌಳಿ ಹೀರೋ, ಪ್ರಭಾಸ್, ಇವರೆಲ್ಲ ಕೈ ಮುಗಿದು ಕೇಳ್ಕೊತ ದಯವಿಟ್ಟು ಅವ್ರ ಸ್ಟಾರ್ ಇವ್ರ ಸ್ಟಾರ್ಸ್ ಅಂತ ಫ್ಯಾನ್ಸ್ ಏನೇ ಆದ್ರೂ ಅದ್ರದ್ದು ಪರಿಣಾಮ ಬೀರೋದು ನಮ್ಮ ಇಂಡಸ್ಟ್ರಿಗೆ. ಬಟ್ ನನಗೆ ಆಸೆ ಇರೋದು ಅದು ಯಾವ ಕಾರಣಕ್ಕೆ ಸುದೀಪ್ ಅವ್ರಿಗೂ ಮತ್ತು ದರ್ಶನ್ ಅವರು ಅಷ್ಟು ಅನ್ಯೋನ್ಯವಾಗಿ ಬ್ರದರ್ಸ್ ಫ್ರಮ್ ಅನದರ್ ಮದರ್ ಅಂತ ಇದ್ದವರು ಇವತ್ತು ಒಬ್ರಿಗೊಬ್ರು ಫ್ಯಾನ್ಸ್ಗಳು ಅಥವಾ ಇವರು ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ನಂಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಬಟ್ ಇವರಿಬ್ಬರಲ್ಲಿ ಇದ್ದಂತಹ ಭಾತೃತ್ವ ಮತ್ತು ಬಾಂಧವ್ಯ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಇರುಸು ಮುರುಸು ಆಗಿದೆ. ನನ್ನ ಆಯಾರ್ಜ್ ಈ ಕನ್ನಡ ಚಿತ್ರರಂಗದ ಒಳಿತಿಗಾಗಿ ನಾನೊಂದು ಉತ್ತಮ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸುದೀಪ್ ಅವ್ರು ಹೋಗಿ ದರ್ಶನ್ ಅವ್ರ ಜೊತೆ ಜೈಲಲ್ಲಿ ಒಂದಿನ ಹೋಗಿ ಭೇಟಿಯಾಗಿ ಮಾತಾಡ್ಕೊಂಡ್ ಬರ್ಬೋದಲ್ಲ. ಇಬ್ರು ಮಾತಾಡಿದ ತಕ್ಷಣ ಈ ಫ್ಯಾನ್ಸು ಒಂದಾಗ್ಬೋದಲ್ಲ. ಅದರಿಂದ ಈಗ ಏನ್ ನೀವು ಪೈರಸಿ ಅಂತಿದ್ದೀರಾ ಅಥವಾ ಕನ್ನಡ ಚಿತ್ರರಂಗಕ್ಕೆ ಲಾಸ್ ಅಂತ ಇದ್ದೀರಾ, ಅದೆಲ್ಲ ಸರಿ ಹೋಗ್ಬೋದಲ್ಲ. ಅಂತಹ ಪ್ರಯತ್ನಗಳನ್ನು ಯಾರು ಮಾಡ್ತಾರೆ, ಯಾರು ಮಾಡಬೇಕು? ರಿಯಾಲಿಟಿ ಶೋ ಅಲ್ಲಿ ಏನು ನಿರೂಪಣೆ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ತಮ್ಮ ವೇದಿಕೆ ಮೇಲೆ ಡೆವಿಲ್ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳಿದ್ದಾರೆ. ಅವರ ಅನೇಕ ಟ್ವೀಟ್ಗಳಲ್ಲಿ ಸುದೀಪ್ ದರ್ಶನ್ ಅವ್ರಿಗೆ ವಿಶ್ ಮಾಡಿದ್ದಾರೆ. ಅನೇಕ ಸಾರಿ ಟಿವಿಗಳಲ್ಲಿ ಆಗಿರೋದನ್ನು ಹೇಗಾರು ಮಾಡಿ ಸರಿಪಡಿಸಬೇಕು ಅನ್ನೋದನ್ನು ಹೇಳಿದ್ದಾರೆ. ಹಿ ಹಸ್ ಪರ್ಸ್ನಲಿ ಗ್ರ್ಯಾಟಿಟ್ಯೂಡನ್ನು ತೋರಿಸಿದ್ದಾರೆ. ಅಂಥ ದೊಡ್ಡ ವೇದಿಕೆಯನ್ನು, ರಿಯಾಲಿಟಿ ಶೋವನ್ನು ಖಾಸಗಿ ವಾಹಿನಿಯಲ್ಲಿ ಬರುವ ಚಾನೆಲ್ಗಳಲ್ಲಿ ಆ ವೇದಿಕೆಯನ್ನು ಒಂದು ಮೀಸಲಿಡ್ತಾರೆ ಅಂದರೆ ಅದು ಆ ಮನುಷ್ಯನ ದೊಡ್ಡತನ. ಅದೇ ರಿಯಾಲಿಟಿ ಶೋ ಬಗ್ಗೆ ಇವ್ರು ಕಮೆಂಟ್ಸ್ಗಳು ಮಾಡ್ತಾರೆ. ದರ್ಶನ್ ಇಸ್ ಇನ್ ಜೈಲ್, ಅವ್ರು ಮಾತಾಡಕ್ಕಾಗಲ್ಲ. ಇವ್ರಿಗೆ ಅಟ್ಲೀಸ್ಟ್ ವೇದಿಕೆ ಇಲ್ವಲ್ಲ, ಪಾಪ ಹೆಂಡತಿ ಜೊತೆ ಅಂತ ಒದ್ದಾಡ್ಬೇಕಲ್ಲ. ಹೊಸಪೇಟೆ ಇನ್ಸಿಡೆಂಟ್ ಆದಾಗ
ಏನೋ ಸುದೀಪ್ ಸರ್ ಹಾಕಿದ್ರು, ಅದಕ್ಕೆ ದರ್ಶನ್ ಸರ್ ರಿಪ್ಲೈ ಕೊಟ್ಟಿದ್ರು, ಆಯ್ತಾ. ಸೊ ಅವಾಗಿಂದನೂ ಫ್ಯಾನ್ಸ್ಗಳು ಹೊಂದಾಣಿಕೆಯಿಂದ ಇದ್ದಾರೆ. ನಾವಿಲ್ಲಿ ಈಗ ಕಿತ್ತೋಗಿದೆ ಮೇಡಮ್, ಕಿತ್ತೋಗಿದೆ ಅಂತ ನಾನು ಹೇಳ್ತಿದ್ದೆ. ನಮ್ಮ ಡಿ ಬಾಸ್ ಅವ್ರ ಸೆಲೆಬ್ರಿಟೀಸು ಯಾವತ್ತು ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ, ತುಂಬಾ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡೋಕೆ ಹೋಗಲ್ಲ. ಅವ್ರ ಹೆಣ್ಮಕ್ಳಿಗೆ ಎಷ್ಟು ಗೌರವ ಅಲ್ಲ, ಕೊಡ್ತಾರೆ ನನಗಂತೂ ಬಹಳ ಗೌರವ ಕೊಟ್ಟಿದ್ದಾರೆ ಮ್ಯಾಮ್. ಅವ್ರ ನಿಮಗೆ ಕಮೆಂಟ್ ಮಾಡಿರೋದು ಕೂಡ ನನಗೆ ಅವ್ರೇ ತುಂಬಾ ಅಂತ ತುಂಬಾ ಗೌರವ ಹೇಳೋದಕ್ಕಾಗಲ್ಲ ಮ್ಯಾಮ್. ತುಂಬಾ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ, ರಮ್ಯಾ ಅವ್ರಿಗೆ ಕೊಟ್ಟಿದ್ದಾರೆ, ಬಹಳ ಜನರಿಗೆ ಕೊಟ್ಟಿದ್ದಾರೆ. ಸಿ ನಾನು ಹೇಳೋದು ಸಾರಾ ಸಗಟಾಗಿ ನಾವು ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ತೂಗಕ್ಕಾಗಲ್ಲ. ಇವನ್ ಸುದೀಪ್ ಫ್ಯಾನ್ಸ್ ಅಂತ ಅನ್ಸ್ಕೊಂಡವರು ಕೂಡ ಇಷ್ಟು ಬ್ಯಾಡ್ ಆಗಿ ಕಮೆಂಟ್ಸ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲ್ಲ ಪ್ರಶಾಂತ್ ಸಂಬರ್ಗಿ ಅವರೇ. ನೆಕ್ಸ್ಟ್ ಮೇಡಮ್, ನಮ್ಮ ಹೆಸರು ಶೇಖರ್ ಅಂತ, ನಾನು ಶಿವಣ್ಣನ ಫ್ಯಾನು. ನಾನು ಹೇಳ್ತೀನಿ, ಇವ್ರು ಹೇಳಿದ್ರು ನಾವು ಪೇಜೆಲ್ಲ ನಾವು ನೋಡ್ಕೊತಾ ಇದ್ದೀವಿ ಅಂತ. ಶಿವಣ್ಣ ನಮಗೂ ಕೂಡ ಏನೇ ಇನ್ಸಿಡೆನ್ಸ್ ಆದರೂ ಕೂಡ ನಾವು ಬೇರೆ ಯಾರಿಗೆ ಕೂಡ ಏನೇ ನೆಗೆಟಿವ್ ಕಮೆಂಟ್ ಮಾಡಿದ್ರು ಕೂಡ ನಮ್ಮನ್ನ ಕರೆದು ಬೈತಾರೆ ಶಿವಣ್ಣ. ಓಕೆ, ಅದನ್ನ ತಿಳ್ಕೊಳ್ಳಿ. ಶಿವಣ್ಣ ನಮ್ಮನ್ನ ಬೈತಾರೆ, ಯಾಕಮ್ಮ ಆ ಥರ ಮಾಡಬಾರ್ದಮ್ಮ, ಅವರು ನಮ್ಮ ಥರ ಅಮ್ಮ, ಆ ಥರ ಎಲ್ಲ ಮಾಡಬಾರ್ದಮ್ಮ, ತಪ್ಪಮ್ಮ, ನೀವು ಬುದ್ಧಿ ಕಲ್ತ್ಕೊಳ್ರಮ್ಮ ಅಂತಾರೆ. ಒಂದು ನಿಮಿಷ ಮಾತಾಡಬೇಡಿ. ಇದೇ ವಿಷ್ಣು ಸರ್ದು ಒಂದು ಶ್ರೀಕಾಂತ್ ಅಂತ ಸಿನಿಮಾ ಬಂದಾಗ ಶಿವಣ್ಣ ಬಳೆ ಹಾಕ್ಕೊಂಡಿದ್ರು. ಆಗ ನಾವು ಕೆಲವು ಅಭಿಮಾನಿಗಳೆಲ್ಲ ಕೇಳಿದಾಗ, ನೋಡಮ್ಮ ನಮ್ಮ ಪ್ರೀತಿಯಿಂದ ನಾವು ಚೆನ್ನಾಗಿದ್ದೀವಮ್ಮ, ನೀವು ಸಿನಿಮಾ ನೋಡ್ರಿ, ಸಿನಿಮಾ ಕೇಳಿಸ್ರಿ, ಆರಾಧನೆ ಮಾಡ್ರಿ, ಈ ಥರ ಎಲ್ಲ ಹೇಳ್ಬಾರ್ದಮ್ಮ, ತಪ್ಪಮ್ಮ, ಅದೆಲ್ಲ ವಿಷ್ಣು ಮಾಮ ನಮ್ಮ ಫ್ರೆಂಡೇ ಅಮ್ಮ ಅಂತ ಹೇಳಿದ್ರು. ಶೇಖರ್ ಬಟ್ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಗ್ರೇಟ್ ರೆಸ್ಪೆಕ್ಟ್, ಹ್ಯೂಜ್ ರೆಸ್ಪೆಕ್ಟ್. ಬಟ್ ಕಮಲ್ ಹಾಸನ್ ವಿಚಾರದಲ್ಲಿ ಅವ್ರು ಮಾತಾಡಲಿಲ್ಲ ಅನ್ನೋದು ನಮ್ಗೆ ಭಾಳ ಚುಚ್ಚುತ್ತೆ ಸರ್. ಮೇಡಮ್ ಓಕೆ ಅದು ಹೇಳ್ತೀನಿ ಮೇಡಮ್. ಕಮಲ್ ಹಾಸನ್ ವಿಚಾರದಲ್ಲಿ ನೋಡಿ, ಅಲ್ಲಿಗೆ ಅವರು ಒಂದು ನಾನು ಗೆಸ್ಟಾಗಿ ಬಂದಿದ್ದೀನಿ, ಇವಾಗ ನಾನು ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಅವರೆಲ್ಲ ಏನೋ ಮಾತಾಡ್ತಾ ಇರ್ತಾರೆ ಅಂತ. ಅದಾದ್ಮೇಲೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಪದೇ ಹೆಬಿಚುವಲ್ ಆಗಿ ಅವ್ರು ಪದೇ ಅದನ್ನೇ ಮುಂದುವರಿಸಿದಾಗ ಶಿವಣ್ಣ ಅವರು ಎದ್ದು ನಿಂತು ನಥಿಂಗ್ ಡೂಯಿಂಗ್ ಮಾತಾಡಂಗಿಲ್ಲ, ನೀವು ಅವತ್ತೇನೋ ಮಾತಾಡಿದ್ರೆ ಮತ್ತೆ ಅದನ್ನು ಮಾತಾಡಂಗಿಲ್ಲ ಅಂತ ಹೇಳಿದ್ದಿದ್ರೆ ಭಾಳ ಸಮಾಧಾನ ಆಗ್ತಿತ್ತು. ಮೇಡಮ್ ಹೇಳ್ತೀನಿ, ಅದಕ್ಕೂ ಕೂಡ ಶಿವಣ್ಣ 2-3 ದಿನ ಆದಮೇಲೆ, ಒಂದು ವಾರ ಆದಮೇಲೆ ಅದು ಹೇಳಿದರು. ಓಕೆ, ಅಲ್ಲಿ ಮಾಡಿದ್ದು ನನಗೆ ಆ ಸೌಂಡ್ ಇಲ್ಲೋಡೆ ಗೊತ್ತಾಗಿಲ್ಲಮ್ಮ, ಅದು ಮಾತಾಡಿದ ತಪ್ಪೆ, ಅದು ಅವ್ರು ತಿಳ್ಕೊಬೇಕಮ್ಮ ಅಂತ ಹೇಳಿದ್ರು. ಅವರು ಎಕ್ಸ್ಪೆಕ್ಟ್ ಮಾಡಿದ್ರು, ಅವ್ರು ಆನ್ಸರ್ ಕೇಳ್ಬೋದು, ಸಾರಿ ಕೇಳ್ಬೋದು, ಎಕ್ಸ್ಪೆಕ್ಟ್ ಮಾಡಿದ್ರು, ಅವ್ರು ಸಾರಿ ಕೇಳಿಲ್ಲ. ಅದು ಶಿವಣ್ಣ ಪಾಪ ಅದರಿಂದ ಏನು ಮಾರು ಅದನ್ನು ಮತ್ತೆ ತೆಮ್ಮಿಲು ಯಾವುದೋ ಕೆಲವೆಲ್ಲ ಸೆಲೆಬ್ರಿಟಿ ಕರೆದಾಗ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗಿಲ್ಲ. ಅದು ತಪ್ಪಾಗಿದೆ, ನನ್ನಿಂದ ತಪ್ಪಾಗಿದೆ. ಮತ್ತು ಕನ್ನಡ ಬಗ್ಗೆ ಅವರು ಇದೊಂದು ವಿಷಯದಲ್ಲಿ ತಪ್ಪಾಗಿರು ಕೂಡ ಹಿಂದೆಯಿಂದನೂ ಕೂಡ ಕನ್ನಡ ವಿಚಾರವಾಗಿ ತುಂಬ ಬಂದಿದ್ದಾರೆ ಅಲ್ವಾ. ನಮಸ್ತೆ, ನಾನು ಪ್ರಮೋದ್ ಅಂತ, ನಾನು ಉಪ್ಪಿ ಸರ್ ಫ್ಯಾನು. ಇವಾಗ ಪ್ರಶಾಂತ್ ಸಂಬರ್ಗಿ ಸರ್ ಆಗಿರ್ಬೋದು, ಆಗ ಒಂದು ಮಾತು ಹೇಳಿದ್ರು, ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತ. ಅವರು ಕೂಡ ಒಂದು ನೋನ್ ಫೇಸ್ ಆದ್ರಿಂದ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು ಪ್ರಶಾಂತ್ ಸಂಬರ್ಗಿ ಸರ್ ಅಂದರೆ. ಸೊ ಅವರು ಪ್ರಚೋದಿಸೋದ್ಬಿಟ್ಟು ಇನ್ನೂ ಪಾಸಿಟಿವ್ ಆಗಿ ಮಾತಾಡಿದ್ರೆ ಇನ್ನೂ ಒಳ್ಳೆ ಬೆಳವಣಿಗೆ ಆಗ್ಬೋದು. ಸೊ ಸೂಪರ್. ಇಡೀ ಗ್ಲೋಬಲ್ ಎಕಾನಮಿಯಲ್ಲಿ ಅಥವಾ ವರ್ಲ್ಡ್ ಸಿನಿಮಾ ಅಲ್ಲಿ ಪ್ರಚೋದಿಸೋದು ಬಿಟ್ಟು ಪಾಸಿಟಿವ್ ಆಗಿ ಹೇಳ್ತೀನಿ. ಬ್ರಾಡ್ ಪಿಟ್ ಆಗಿರ್ಬೋದು ಅಥವಾ ಎನಿ ಹೀರೋ, ಶ್ವಾರ್ಜ್ನೆಗರ್ ಆಗಿರ್ಬೋದು, ಅರ್ನಾಲ್ಡ್ ಆಗಿರ್ಬೋದು, ಎನಿ ಒನ್, ಬ್ರಾಡ್ ಪಿಟ್, ವಾಟ್ ಎವರ್ ಐ ವಾಂಟ್ ಟು ಸೇ, ಇಂಟರ್ನ್ಯಾಷನಲ್ ಸ್ಟಾರ್ಸ್, ಫ್ಯಾನ್ ಕ್ಲಬ್ಸ್ ಇರೋದಿಲ್ಲ. ಆಮೇಲೆ ಅವ್ರ ಫಿಲಾಂಥ್ರಫಿ ಇದೆಯಲ್ಲ, ಕೇವಲ ಫೋಟೋ ಅಪರ್ಚುನಿಟಿಗೆ ಅನ್ನದಾನ ಮಾಡದೆ ಇಲ್ಲ. ದೇ ಡೂ ವಾಟ್ ಇಸ್ ಕಾಲ್ಡ್ ಎಸ್ ಕನ್ಸ್ಟ್ರಕ್ಟಿವ್ ಫಿಲಾಂಥ್ರಫಿ, ಅಂದರೆ ಹಾಸ್ಪಿಟಲ್ ಕಟ್ಸೋದು, ಸ್ಕೂಲ್ ಕಟ್ಸೋದು, ವಿಚ್ ಇಸ್ ಸೀನ್. ಓಕೆ, ನನಗೆ ತುಂಬ ಬೇಜಾರೋದೇನು ಅಂದರೆ, ಕೇವಲ ನೀವು ಅನ್ನದಾನ ಮಾಡಿ ಅವತ್ತು ನಾನು ದಾನ ಮಾಡಿದೆ ಅನ್ನೋದಲ್ಲ. ಏನಾದರೂ ಒಂದು ಕರ್ನಾಟಕ ಒಂದು ಹಾಸ್ಪಿಟಲ್ ಕಟ್ಟಿ, ಒಂದು 100 ನಾವಿರೋದೇ ಹೀಗೆ ಸರ್. ನನ್ನ ಅಭಿಮಾನ, ನಾನು ಕಟೌಟ್ ಹಾಕ್ತೀನಿ, ನಾನು ಹಾರ ಹಾಕ್ತೀನಿ, ನಾನು ಹಾಲಿನ ಅಭಿಷೇಕ ಹಾಕ್ತೀನಿ, ನಾನು ಅಚ್ಚೆ ಉಯಿಸ್ಕೋತೀನಿ, ಅವ್ರು ಮಾಡಿರೋ ಕೆಲಸಗಳನ್ನ ನಾನು ಮಾಡ್ತೀನಿ. ನಾನು ದೊಡ್ಡ ಇಂಟರ್ನ್ಯಾಷನಲ್ ಸ್ಟಾರ್ಸ್, ಅವ್ರು ಎಂತ ಫಿಲಾಂಥ್ರಪಿ ಆ ತರ ಇಲ್ಲ. ನಾವಿರೋದೇ ಹೀಗೆ ಕನ್ನಡಿಗರು, ನಾವಿರೋದೇ ಹೀಗೆ ನಮ್ಮ ಸ್ಟಾರ್ಗಳನ್ನ ಪೂಜಿಸ್ತೀವಿ, ಆರಾಧಿಸ್ತೀವಿ. ತಪ್ಪೇನಿದೆ ಪ್ರಶಾಂತ್ ಸಂಬರ್ಗಿ ಅವರೇ? ತಪ್ಪೇನಿಲ್ಲ. ಅದು ಅವ್ರ ಸ್ಟೈಲ್, ಇದು ನಮ್ಮ ಸ್ಟೈಲ್, ಇದು ನಮ್ಮ ಕನ್ನಡಿಗರ ಸ್ಟೈಲ್. ಇದು ಅದೇ ಕನ್ನಡಿಗರ ಸ್ಟೈಲ್. ನಾವು ಸಿನಿಮಾಗಳಿಂದ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ಕೃಷಿಕರಾದ್ರು. ಗಂಧದ ಗುಡಿ ಸಿನಿಮಾ ನೋಡಿ ಅರಣ್ಯ ರಕ್ಷಣೆಯ ಬಗ್ಗೆ ಮಾತಾಡಿದ್ರು. ಎಷ್ಟೊಂದು ಸಿನಿಮಾಗಳಲ್ಲಿ ಹೆಣ್ಣಿನ ಶೋಷಣೆಯ ವಿರುದ್ಧ, ವರದಕ್ಷಿಣೆಯ ವಿರುದ್ಧ, ಶಬ್ದವೇದಿ, ಡ್ರಗ್ಸ್ ಮಾಫಿಯಾ ವಿರುದ್ಧ, ಸೊ ಇಂಥವೆಲ್ಲ ನಾವು ಪ್ರೋತ್ಸಾಹಗೊಂಡು ನಾವು ಸಮಾಜ ಕಳಕಳಿಯನ್ನೇ ಇಟ್ಕೊಂಡು ನಮ್ಮ ಹೀರೋಗಳ ಸಿನಿಮಾ ನೋಡಿ ನಾವು ಕನ್ವಿಕ್ಟ್ ಆಗ್ತಾ ಇದ್ದೀವಿ. ಅವರ್ ಸ್ಟೈಲ್ ಜೊತೆಗೆ ಒಂದು ವಿ ಹ್ಯಾವ್ ಟು ಹ್ಯಾವ್ ಅ ಕನ್ಸ್ಟ್ರಕ್ಟಿವ್ ಚಾರಿಟಿ ಅಂತ ಹೇಳ್ತೀನಿ. ಕನ್ಸ್ಟ್ರಕ್ಟಿವ್ ಚಾರಿಟಿ ಬೇಕು ಅಂತ. ಕೇವಲ ಒನ್ ಡೇ ಸೀಮಿತ ಇರಬಾರ್ದು, ಬರ್ಡೇ ಸೀಮಿತ ಇರಬಾರ್ದು, ಆ ಬರ್ಡೇಗೆ ಸೀಮಿತ ಇರಬಾರ್ದು ಅನ್ನೋದು ನನ್ನ ಒಂದು ಸಜೆಷನ್ ಇರಬಹುದು. ಮಾಡ್ತಿದ್ದಾರೆ, ಯಶ್ ಮಾಡ್ತಾ ಇದ್ದಾರೆ, ಸೂಪರ್. ಸುದೀಪ್ ಅವ್ರು ಮಾಡ್ತಾರೆ, ದರ್ಶನ್ ಅವ್ರು ಮಾಡ್ತಾರೆ. ಅವರು ಯಾರಿಗೆ ಗೊತ್ತಿತ್ತು ರೀ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ತೀರ್ಕೊಂಡಾಗ ಕೋಟಿ ಜನ ಬಂದು ನೋಡಿದ್ರು. ಪ್ರತಿಯೊಬ್ಬರು ಅವ್ರು ನಮಗೆ ಮಾಡಿದಂತ ಒಳ್ಳೆ ಕೆಲಸಗಳು ಏನು ಅಂತ ತಾವೇನ್ ಹೇಳ್ತಿದ್ರಲ್ಲ, ತೆರೆ ಮರೆಗೆ ಮಾಡ್ಬೇಕು,
ಫೋಟೋಗೋಸ್ಕರ ಆ ತರ ನಮ್ಮ ಅಪ್ಪ ಅವ್ರು ಮಾಡಿ ತೋರಿಸಿದ್ದಾರೆ ಅಂತ ನಿದರ್ಶನಗಳು ವಯಸ್ಸಾದ ನಮ್ಮಲ್ಲಿವೆ. ಲೀಲಾವತಿ ಅವರು ಕೂಡ ಆಸ್ಪತ್ರೆ ಕಳಿಸಿದ್ದಾರೆ. ಹಾ ಆಮೇಲೆ ನಾನೇ ಅವ್ರಿಗೋಸ್ಕರ ಓಡಾಡಿದ್ದೀನಿ ಸರ್. ನಾನು ಒಬ್ಬ ಡಾಕ್ಟರ್ಗೋಸ್ಕರ ಆ ವಯಸ್ಸಲ್ಲಿ ನಾನೇ ಕೂಡ ಓಡಾಡಿದ್ದೀನಿ ಒಂದು ಬೇರೆ ಆ ಚಾನಲ್ ಇದ್ದಾಗ. That's what ಆಗ್ಬೇಕು ಅಂತ ಹೇಳ್ತೀನಿ. ಬಟ್ ದಟ್ ಇಸ್ ನಾಟ್ ದಿ ಕ್ವಶನ್. ಕ್ವಶನ್ ಈಸ್ ಪಾಸಿಟಿವ್ ಆಗಿ ಮಾತಾಡಿ, ಪಾಸಿಟಿವಿಟಿ ಇರಲಿ ನಿಮ್ಮ ಮಾತಲ್ಲಿ, ಯಾಕೆ ಎತ್ಕಡ್ತೀರಾ ಅಂತ ಅವ್ರು ಕೇಳ್ತಾ ಇರೋದು. ಆ ವಿಷಯಕ್ಕೆ ಓಕೆ. ಮೆಜಾರಿಟಿ ಆಫ್ ದ ಡಾಕ್ಯುಮೆಂಟ್, ಈಗೇನು ಮರ್ಡರ್ ಕೇಸ್ ಡಾಕ್ಯುಮೆಂಟ್ ಆಗಿರ್ಬೋದು, ಹೈಕೋರ್ಟ್ ಬೇಲ್ ಪಿಟಿಷನ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಬೇಲ್ ಪಿಟಿಷನ್ ಆಗಿರ್ಬೋದು, ರೀಸನ್ಸ್ ಫಾರ್ ನಾಟ್ ಗಿವಿಂಗ್ ದ ಬೇಲ್ ಒಂದೆಲ್ಲೋ ಒಂದು ಕಡೆ ಅಬ್ಸರ್ವೇಷನ್ ಬಂದಿರೋದು ಫ್ಯಾನ್ ಕಲ್ಚರ್ ಬಗ್ಗೆ. ಸೊ ಆ ಫ್ಯಾನ್ ಕಲ್ಚರ್ ಏನಕ್ಕೆ ಬಂದಿದೆ ಅಂದರೆ, ಅವ್ರು ಏನು ಆರಾಧ್ಯ ದೇವ ಅಂತ ಪೂಜಿಸ್ತಾರೋ ಕೇವಲ ಅಂತರಂಗ ಬಹಿರಂಗ ಜೊತೆಗೆ ಇರಬೇಕು, ಎರಡೂ ಇರಬೇಕು. ಇವತ್ತು ವಿಜಯಲಕ್ಷ್ಮಿ ಅವ್ರಿಗೆ ಕಮೆಂಟ್ ಮಾಡಿರೋದು ಕೂಡ ಅದೇ ಸುದೀಪ್ ಫ್ಯಾನ್ಸ್. ಅವರು ಆಲ್ಸೋ ಹ್ಯಾಸ್ ಟು ಬಿ ಅರೆಸ್ಟೆಡ್. ನಾನು ಯಾರ ಅದ್ರ ಬಗ್ಗೆ ಕನ್ಸ್ಟ್ರಕ್ಟಿವ್ ಆಗಿ ಮಾತಾಡೋಣ, ಇದನ್ನ ಪಾಸಿಟಿವ್ ಆಗಿ. ಅಲ್ಲ, ಒಳ್ಳೆ ಕಲ್ಚರ್. ನಾನು ಒಳ್ಳೇದು ಮಾಡಿದ್ರೆ, ನಾನು ಇಲ್ಲಿ ಅನುದಾನ ಮಾಡ್ಬಿಡ್ತೀನಿ, ಇನ್ನೊಬ್ಬಳಿಗೆ ನೀನ್ ಅಂತವಳು ಇಂಥವಳು ಅಂತ ಕಮೆಂಟ್ ಮಾಡ್ತೀನಿ ಅಂದ್ರೆ ದಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ನಾನು ಉಪ್ಪಿ ಸರ್ ಫ್ಯಾನು. ಸರ್ ಒಂದು ಹೇಳಿದ್ರು ಈಗ, ಲೈಕ್ ಹಾಸ್ಪಿಟಲ್ಸ್ ಕಟ್ಟಬೇಕು, ಆ ಥರ ಎಲ್ಲ ಮಾಡಬೇಕು, ಚಾರಿಟಿ ಅದು ಒಂದಿನಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ಅಂತ ಹೇಳ್ತೀರಾ. ಅಂದರೆ ಇದೊಬ್ಬ ಸ್ಟಾರೇ ಯಾಕೆ ಮಾಡಬೇಕು ಅನ್ನೋದು ನಾನು ಕೇಳ್ತಾ ಇರೋದು ಸರ್. ಇನ್ನೊಂದೇನೆಂದರೆ, ಮಾಡಬೇಕಾಗಿರೋಂಥ ವ್ಯಕ್ತಿಗಳೇ ಮಾಡದೇ ಇರಬೇಕಾದ್ರೆ ಅದನ್ನು ಪ್ರಶ್ನೆ ಮಾಡದೆ ಒಬ್ಬ ಸ್ಟಾರ್ ಏನಕ್ಕೆ ಮಾಡಬೇಕು ಅನ್ನೋದು. ಹೇಗೆ ಆಟೋಮೊಬೈಲ್ ಇಂಡಸ್ಟ್ರಿ ಇದೆ, ಆಮೇಲೆ ಪವರ್ ಇಂಡಸ್ಟ್ರಿ ಇದೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ 5ನೇ ಸ್ಥಾನದಲ್ಲಿ ಬರುತ್ತೆ ಇಡೀ ಇಂಡಿಯಾದಲ್ಲಿ. ಅಷ್ಟು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತೀವಿ, ಅಷ್ಟು ಇನ್ಫ್ರಾಸ್ಟ್ರಕ್ಚರನ್ನು ಕೊಡ್ತೇವೆ. ಸೊ ನಮ್ಮ ಇಂಡಿಯಾದಲ್ಲಿ ಫೇಸ್ ವ್ಯಾಲ್ಯೂ ಸೆಲ್ಸ್ ಜೋ ದಿಕ್ತಾ ಹೈ ಬಿಕ್ತಾ ಹೈ. ಒಬ್ಬರ ಹೆಸರಲ್ಲಿ ಈಗ ಸುದೀಪ್ ಅವರು ಏನಾದ್ರು ಹಾಸ್ಪಿಟಲ್ ಕಟ್ತಾರೆ ಅಂದರೆ ಸುದೀಪ್ ಅಭಿಮಾನಿಗಳು ಸೇರಿಕೊಂಡು ದುಡ್ಡು ಕೊಡುವ ಕೆಪಾಸಿಟಿ ಇರುತ್ತೆ, ಅವರ ಫ್ಯಾನ್ ಫಾಲೋಯಿಂಗ್ಸ್ ಇರ್ತಾರೆ, ಅವರ ಒಂದು ಮಾತಿಗೆ ಕಿಮ್ಮತ್ತು ಕೊಡೋರು ಇರ್ತಾರೆ. ಅದಕ್ಕೋಸ್ಕರ ಅವರನ್ನು ನಾವು ಉತ್ಸವ ಮೂರ್ತಿಯಾಗಿ ಇಟ್ಕೊಂಡು ಅದನ್ನ ಚಾರಿಟಿಯನ್ನು ಮಾಡಬೇಕು ಅಂತ ಒಂದು ವರ್ಲ್ಡ್ ವೈಡ್ ಫಾರ್ಮುಲಾ ಇದೆ. ವರ್ಲ್ಡ್ ವೈಡ್ ಫಾರ್ಮುಲಾ ಕಂಟಿನ್ಯೂ ಮಾಡಿಸ್ತಾ ಇದೀವಿ ಅಷ್ಟೇ. ನಾವೇನಾದರೂ ಬ್ಯಾಡ್ ಕಮೆಂಟ್ ಆಗಲಿ ಇನ್ನೊಂದಾಗಲಿ ನಾವು ಮಾಡಿದ್ದೀವಿ ಅಂದರೆ ಶಿವಣ್ಣ ಅವ್ರು ಕರೆದು ನಮ್ಮನ್ನು ಬೈತಾರೆ, ಮಾಡಬಾರ್ದು ಆ ಥರ. ನಾವು ಮಾಡಿಲ್ಲ, ಬಂದು ಕರೀತಾರೆ, ಬೈತಾರೆ. ಅದೇ ರೀತಿ ದರ್ಶನ್ ಅವ್ರು ಹೇಳ್ಬೋದಲ್ವಾ, ಅವ್ರ ಅಭಿಮಾನಿಗಳಿಗೆ ಈ ಥರ ಬ್ಯಾಡ್ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲರೂ ನಮ್ಮವರೇ ಅಂತ ಹೇಳ್ಬೋದಲ್ಲ. ರಮ್ಯಾ ಕೇಸಲ್ಲಿ ಆಗಲಿ, ನಮ್ಗಳಿಗೆ ನಾನು ಹೇಳ್ತಾ ಇಲ್ಲ, ನಮ್ಗಳಿಗೆ ಯಾವತ್ತೇ ಆಗಲಿ ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಮಾತಾಡಿ, ಹೆಣ್ಮಕ್ಳನ್ನ ನಿಂದಿಸಬೇಡಿ. ಅದಾದಮೇಲೆ ನೀವು ಮಾಡೋ ಅಂಥದ್ದು ಬೇರೆಯವ್ರಿಗೆ ನೋಡಿದೀವಿ ಸರ್. ಏನ್ರಿ ಮೀಡಿಯಾ ನೋಡಿದೀವಿ ಮೇಡಮ್, ನಾನು ಅದೇ ಹೇಳ್ತಿರೋದು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರೆ ನಿಮಗೂ ಬಾಯಲ್ಲಿ ಒಂದೊಂದು ಮಾತುಗಳು ಬರ್ತವೆ. ಕೆಲವರು ತುಂಬ ಚೆನ್ನಾಗೂ ಮಾತಾಡ್ತಾರೆ, ಕಮ್ಮಿನೂ ಮಾತಾಡೋರು ಇರ್ತಾರೆ ಅಲ್ವಾ? ನೀವು ಮಾತಾಡಿ, ಈಗ ಟಿವಿಯಲ್ಲಿ ಬರ್ತಾ ಇದ್ದೀರಲ್ಲ, ಮಾತಾಡಿ. ನಾನು ಒಳ್ಳೆ ಮಾತನ್ನ ಮಾತಾಡ್ತಾ ಇನಲ್ಲ. ಅಲ್ಲ, ಮಾತಾಡಿ, ನಿಮ್ಗೆ ಬರುತ್ತಲ್ಲ ಬ್ಯಾಡ್ ವರ್ಡ್ಸ್. ಯಾಕೆ ಮೇಡಮ್ ಬರಲ್ಲ? ಯಾರು ಬರಲ್ಲ? ಯಾರು ಬರಲ್ಲ? ಯಾರು ಬರಲ್ಲ? ಮಾತಾಡಿ. ಒಂದು ನಿಮಿಷ ಅಲ್ಲ ತಡ್ರಿ, ಮಾತಾಡ್ರಿ. ನಾನು ಯಾಕೆ ಮಾತಾಡ್ಲಿ ಅಂತ, ಫ್ರೀಡಮ್ ಕೊಡ್ತಾ ಇದೀನಿ. ನಾನು ಯಾಕೆ ಮಾತಾಡ್ಲಿ ಅಂತ. ಯಾಕೆ ಮಾತಾಡಲ್ಲ ಹೇಳ್ರಿ ನೀವು? ಹಂಗಾರೆ ಚಾನಲ್ ಮುಂದೆ ಈ ರೀತಿ ಮಾತಾಡಿದ್ರಾ? ತಡ್ರಿ, ಯಾವ್ದಾದ್ರು ಚಾನಲ್ ಮುಂದೆ ಮಾತಾಡಿದ್ರಾ? ಎದಕ್ ಮಾತಾಡಲ್ಲ ಹೇಳ್ರಿ ನೀವು? ಎದಕ್ ಮಾತಾಡಲ್ಲ ಹೇಳ್ರಿ? ಎದಕ್ ಮಾತಾಡಲ್ಲ? ತಿಳುವಳಿಕೆ ಇದೆ ಮೇಡಮ್, ತಿಳುವಳಿಕೆ ಇಟ್ಕೊಂಡು ಮಾತಾಡಬೇಕು. ಕರೆಕ್ಟ್. ನಾನು ರಾಜು ಅಂತ. ಯಾರಾದರೂ ಕೆಟ್ಟದಾಗಿ ಕಾಮೆಂಟ್ ಹಾಕೋರ್ನ ಇವ್ರನ್ನ ಇವರೇ ಓಪನ್ ಆಗಿ ಹೇಳ್ಬೋದು. ನನ್ನ ಅಭಿಮಾನಿಗಳಲ್ಲ ಇವರು, ತಾಕತ್ತಿದ್ರೆ ಅದು ಹೇಳಿ. ಅಣ್ಣವ್ರು ಹೇಳಿದ್ದಾರೆ, ನಾನು ಕೊಡ್ತೀನಿ ಮಾಹಿತಿ. ನನ್ನೇನಾದರೂ ನನ್ನ ಹೆಸರಲ್ಲಿ ಏನಾದರೂ ನನ್ನ ಸಂಘ ಏನಾದರೂ ಕೆಟ್ಟ ರೀತಿಯಲ್ಲಿ ನಡೀತು ಅಂದರೆ ಇವತ್ತೇ ಆ ಸಂಘನ ವಜಾ ಮಾಡಿ ಅಂದರು. ದಾಖಲೆ ಕೊಡ್ತೀನಿ. ಮಾಡಿದಲ್ಲ, ಹೇಳಿದ್ದಾರೆ, ಅವರೇ ಓಪನ್ ಆಗಿ ಹೇಳಿದ್ದಾರೆ. ಯಾವಾಗ 83, 84ರಲ್ಲಿ. ಆ ರೀತಿ ಹೇಳೋಕ್ಕೆ ಇವತ್ತು ಯಾರಿಗೆ ಧೈರ್ಯ ಇದೆ? ನಮಸ್ಕಾರ, ನಾನು ಸ್ವಾತಿ ಅಂತ. ಇವಾಗ ಏನೊಂದು ಕಮೆಂಟ್ಸ್ ಬಂದದ್ದು ಹೆಲ್ದಿ ಕಾಂಪಿಟೇಷನ್ ಆಗಿರಬೇಕು, ಹೆಲ್ದಿ ಕಮೆಂಟ್ ಆಗಿ ಅದನ್ನು ತೊಗೊಬೇಕು, ಪಾಸಿಟಿವ್ ಆಗಿ ನೋಡಬೇಕು. ಈಗ ಈ ಮೂವಿ ಚೆನ್ನಾಗಿ ಬಂದಿದೆ ಅಂದರೆ ಮುಂದೆ ನಮ್ಗೆ ಇಂಡಸ್ಟ್ರಿ ಹೆಂಗೆ ಬೆಳಿಬೇಕು ಅದನ್ನು ನೋಡಬೇಕು. ಈಗ ಬೇರೆ ಕಮೆಂಟ್ಸ್ ಇವಾಗ ಒಬ್ಬರು ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡ್ತಾ ಹೋಗ್ತಿದ್ರೆ ಎಲ್ಲಿಗೂ ಏನೂ ಆಗೋದಿಲ್ಲ. ಅದು ಅವ್ರಿಗೂ ಪೆಟ್ಟಾಗುತ್ತೆ, ನಮಗೂ ಪೆಟ್ಟಾಗುತ್ತೆ. ಆಮೇಲೆ ನಾವೇನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಆಲ್ ರೈಟ್, ಓಕೆ. ಸಂಜಯ್, ನೀವಿವತ್ತು ದರ್ಶನ್ ಫ್ಯಾನ್ಸ್ ರೆಪ್ರೆಸೆಂಟೇಟಿವ್ ಆಗಿ ಇಲ್ಲಿ ನಿಂತಿದ್ದೀರಾ. ತಿಳಿಯೋದೋ ಅಥವಾ ಅಭಿಮಾನಿಗಳಲ್ಲದಿರೋರು ದರ್ಶನ್ ಅವರ ಹೆಸರಿಗೆ ಮಸಿ ಬಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಪದೇ ಪದೇ ಬರ್ತಾ ಇರುವಂತಹ ಎಲ್ಲ ವಿಚಾರಗಳಲ್ಲೂ ಕೂಡ ಆ ದರ್ಶನ್ ಫ್ಯಾನ್ಸ್ ವಿಚಾರನೇ ಮುನ್ನೆಲೆಗೆ ಬರ್ತಾ ಇದೆ. ಹೆಂಗೆ ತಡೆಯೋದು ಇದನ್ನು ಹೇಳಿ? ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.
ಮೇಡಮ್ ಇಲ್ಲಿ ಎಲ್ಲೋ ಒಂದ್ ಕಡೆ ಅವ್ರ ಬಗ್ಗೆನೇ ಜಾಸ್ತಿ ಮಾತಾಡೋದ್ರಿಂದ ಅವ್ರದೇ ಯಾಕಂದ್ರೆ ಟ್ರೆಂಡಿಂಗ್ ಅವ್ರದೇ ಆಚೆ ಅತಿ ಅಮೃತ ವಿಷ ಆಗುತ್ತೆ. ಅತಿಯಾದ ಅಮೃತವು ಕೂಡ ಒಂದೊಂದ್ಸಲ ವಿಷ ಆಗುತ್ತೆ ಸಂಜಯ್. ಮೇಡಮ್ ನನ್ ನಿಮ್ಮ ದೃಷ್ಟಿ ಇರಬೇಕಾಗಿರೋದು ದರ್ಶನ್ ಅವರ ದೃಷ್ಟಿಯಿಂದ ನೋಡಬೇಕು ಇಡೀ ಪ್ರಕರಣನ. ನೀವು ಸುದೀಪ್ ಅವ್ರ ದೃಷ್ಟಿಯಿಂದನೋ ಅಥವಾ ಕನ್ನಡ ಚಿತ್ರರಂಗ ದೃಷ್ಟಿ ಅದಲ್ಲ, ದರ್ಶನ್ ಅವರ ಹಿತದೃಷ್ಟಿಯಿಂದನೂ ಕೂಡ ಆಲೋಚನೆ ಮಾಡಬೇಕಾಗುತ್ತೆ. ಮೇಡಮ್ ನಾನೇನೆ ತುಂಬಾ ಅಕೌಂಟ್ಸ್ಗಳನ್ನ ಡಿಲೀಟ್ ಮಾಡಿಸಿರ್ತೀವಿ, ರಿಪೋರ್ಟ್ ಮಾಡಿಸಿ ಎಲ್ಲಿ ನಮ್ಮವ್ರದ್ದು ಮಾಡಿಸಿದ್ದೀವಿ, ಹೊರಗಡೆಯವ್ರದ್ದು ಮಾಡಿಸಿದ್ದೀವಿ. ರೀಸನ್ ಏನು ಅಂತಂದರೆ ಇಲ್ಲಿ ಇದು ಕನ್ನಡ ಇಂಡಸ್ಟ್ರಿ, ನಾವೇ ಕಚ್ಚಾಡ್ಕೊಂಡು ಇರೋದಕ್ಕಾಗಲ್ಲ. ಇವತ್ತು ಈ ಚಾನಲ್ ಮುಖಾಂತರ, ಗ್ಯಾರಂಟಿ ನ್ಯೂಸ್ ಮುಖಾಂತರ ನೀವು ದರ್ಶನ್ ಫ್ಯಾನ್ಸ್ಗೆ ಏನು ಕರೆ ಕೊಡ್ತೀರಾ ಕೊಡಿ, ಅದು ಇಂಪ್ಯಾಕ್ಟ್ ಆಗಬೇಕು. ಎಸ್ ಡೆಫಿನೆಟ್ಲಿ. ನೋಡಿ, ಫ್ಯಾನ್ ವಾರ್ಸ್ ಅನ್ನೋದು ಈ ಕೋಲ್ಡ್ ವಾರ್ ಏನೇ ಆಗಿರಲಿ ಇವೆಲ್ಲ ಬೇಡ, ಒಳ್ಳೇದಲ್ಲ. ಯಾಕಂದರೆ ಪ್ರತಿಯೊಬ್ಬರು ತಂದೆ ತಾಯಿ ಮಕ್ಕಳೇ, ಎಲ್ರಿಗೂ ಮರ್ಯಾದೆ ಕೊಡಬೇಕು, ಮರ್ಯಾದೆನ ತಗೊಬೇಕು. ನಮ್ಮ ಬಾಸ್ ಕಲ್ಸಿರೋದು ಒಂದೇ, ಎಲ್ರಿಗೂ ಒಳ್ಳೇದು ಮಾಡಿ ಒಳ್ಳೆ ದಾರಿಲಿ ನೀವೆಲ್ಲರೂ ಕರ್ಕೊಂಡೋಗಿ ಅಂತ. ನಾವು ನಮ್ಮಿಂದ 100 ಜನಕ್ಕೆ ಅನ್ನ ಹಾಕೋ ಥರ ಆಗಬೇಕು, ಅದನ್ನು ಎಲ್ಲರೂ ಆಗಬೇಕು ಅನ್ನೋದು ನಾನು ಕೇಳ್ಕೊತೀನಿ. ಸೊ ಅದೇ ಮಾದರಿಯಿಂದ ನಾವು ಬಂದಿರೋದು. ನಾವು ಬರೀ ಒಳ್ಳೆ ಕೆಲಸ ಮಾತ್ರ ನೋಡ್ತೀವಿ, ಆ ಒಳ್ಳೆ ಕೆಲಸಗಳನ್ನ ಮಾದರಿಯಾಗಿ ತೊಗೊಂಡು ನೀವು ಮಾಡಿ ಅಂತ ನಾನು ಹೇಳೋಂಥದ್ದು. ಆಲ್ ರೈಟ್, ಮಸ್ತಿ ಸರ್, ವಾಟ್ ಈಸ್ ದಿ ಸೊಲ್ಯೂಷನ್? ಸೊಲ್ಯೂಷನ್ ಈಗ ಪರ್ಟಿಕ್ಯುಲರ್ ಆಗಿ ಸರ್, ಈಗ ಸುದೀಪ್ ಮತ್ತು ದರ್ಶನ್ ಫ್ಯಾನ್ಸ್ ನನಗೆ ಇದರಲ್ಲಿ ಯಾವ ಮುಚ್ಚುಮರೆನೂ ಇಲ್ಲ, ಇದನ್ನು ಓಪನ್ ಆಗಿ ಡಿಸ್ಕಸ್ ಮಾಡಬೇಕು. ಯಾಕೆ ಅಂತಂದರೆ ಇದು ನನಗೆ ದರ್ಶನ್ ಫ್ಯಾನ್ಸು ಅಥವಾ ಸುದೀಪ್ ಫ್ಯಾನ್ಸ್ ಅಂತಲ್ಲ, ನಮಗೆ ಕನ್ನಡ ಚಿತ್ರರಂಗ. ನನ್ನ ಈ 20 ವರ್ಷದ ಪತ್ರಿಕೋದ್ಯಮದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಎರಗಿ ಬಂದಂಥ ಪ್ರತಿಯೊಂದು ಸವಾಲುಗಳು, ಪ್ರತಿಯೊಂದು ಸಂಕಷ್ಟದಲ್ಲಿ ನಾನು ನಿಂತಿದ್ದೀನಿ. ಕೇಳಿ ಹರೀಶ್ ಅವರು, ಬಾಮ ಹರೀಶ್ ಅವರು ಕೇಳಿ ನೀವು. ಸೊ ಇಂಥ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗ ಉಳಿಬೇಕು, ಕನ್ನಡ ಸಿನಿಮಾಗಳು ಗೆಲ್ಲಬೇಕು, ಕನ್ನಡದ ಸ್ಟಾರ್ ನಟಗರು ಕೂಡ ಗೆಲ್ಲಬೇಕು, ಅವ್ರ ಫ್ಯಾಮಿಲಿಗೂ ಕೂಡ ಭದ್ರತೆ ಇರಬೇಕು, ಅವರು ಸುರಕ್ಷಿತವಾಗಿರಬೇಕು. ವಾಟ್ ಈಸ್ ದಿ ಸೊಲ್ಯೂಷನ್? ಏನು ಗೊತ್ತಾ ಮೇಡಮ್, ಈಗ ದರ್ಶನ್ ಸರ್ದು ಎಷ್ಟೋ ವಿಡಿಯೋಸ್ ನೋಡಿದ್ವಿ, ಅವ್ರು ಕಾರಲ್ಲಿ ಫಾಸ್ಟಾಗಿ ಹೋಗಿದ್ದಾಗ ಫ್ಯಾನ್ಸು ಫಾಲೋ ಮಾಡ್ತಾರೆ, ಬೇಡ ಕಂಡ್ರೋ ಬೀಳ್ತೀರಾ, ಬಿದ್ದರೆ ನನ್ನ ಹೆಸರು ಬರ್ತದೆ, ಈಗ ನೋಡೋಕೆ ಹೋದು, ಅಷ್ಟು ಕಾಳಜಿ ಇದೆ. ಈಗ ಸುದೀಪ್ ಸರ್ದು ನೋಡಿದ್ದೀವಿ, ಅವ್ರಿಗೆ ಯಾರೋ ಬೆಳ್ಳಿ ಕಿರೀಟ ಇಟ್ಟಾಗ ಅದು ನನಗೆ ಯಾಕೆ ಆಗ್ತೀರಾ, ಇದು ನಾನೇನು ಡೈಲಿ ಇತ್ಕೊಂಡು ಓಡ್ತೀನಿ, ಯಾರೋ ಓದೋ ಹುಡುಗಿಗೆ ಕೊಟ್ಟರು. ಸೊ ಇಂಥ ಹೀರೋಗಳು ಸಿಕ್ಕಿರೋದು ನಮ್ಮ ಹೆಮ್ಮೆ, ನಮ್ಮ ಕನ್ನಡದ ನೆಲದ ಹೆಮ್ಮೆ. ಸೊ ನಾವೇ ಕಿತ್ತಾಡ್ಕೊಂಡ್ರೆ ಇದನ್ನು ನೋಡೋರು ಯಾರು ಅಂದರೆ ತೆಲುಗವರು, ತಮಿಳವರು, ಅವ್ರು ಈ ಕಾಮೆಂಟ್ಸ್ನ ಹಾಕೊಂಡ್ರು. ಮತ್ತು ಡೈರೆಕ್ಟಾಗಿ ಇಂಡಸ್ಟ್ರಿಗೆ ಇದು ಬೀಳುತ್ತೆ. ಹೌದು, 4 ಜನದಲ್ಲಿ ಒಬ್ಬ ಹಂಗಿರ್ತಾನೆ, ಬಟ್ ನಾವುಗಳೇ ಎಷ್ಟೋ ಜನಕ್ಕೆ ಹೇಳಿರ್ತೀವಿ, ನೀನು ಅವ್ರ ಫ್ಯಾನ್ ಆಗಿ ಹಿಂಗೆ ಹಾಕಿದ್ಯಲ್ಲ ಅಂತ. ಅವ್ರ ಫ್ಯಾನ್ಸೇ ಹೇಳಿರ್ತಾರೆ. ಆ ಥರದವ್ರನ್ನ ಹುಡುಕಿ ಇದು ಮಾಡಬೇಕು. ಮತ್ತು ನಮ್ಮ ಸ್ಟಾರ್ಗಳೂ ಅದು ಸಣ್ಣ ಪುಟ್ಟದ್ದು ಇರುತ್ತೆ, ಅದು ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು, ಇವಾಗ ಒಂದು ಕಾವೇರಿ ಗಲಾಟೆ ಅಂದಾಗ ಎಲ್ಲರೂ ಒಂದು ಸ್ಟೇಜ್ ಹತ್ತತೀವಲ್ಲ, ಪ್ರಚೋದನಾತ್ಮಕ ಹೇಳಿಕೆಗಳು, ಇದೊಂದಕ್ಕೋಸ್ಕರನೇ ಎಲ್ಲರೂ ಒಂದು ಸ್ಟೇಜ್ ಮೇಲೆ ಬಂದು ಒಂದು ಕಾರ್ಯಕ್ರಮ ಏರ್ಪಡಿಸೋ ಫ್ಯಾನ್ಸ್ಗೆ ಒಂದು ಎಚ್ಚರಿಕೆ ಕೊಡಬೇಕು. ಮತ್ತು ಆ ಥರದವ್ರು ನಿಮ್ಮಲ್ಲೇ ಇದ್ರೆ ಹಿಡ್ಕೊಡಿ ಅನ್ನೋದಾಗಬೇಕು. ತೆಲುಗು ಅಲ್ಲಿ ನಡೀತಾ ಇದೆ, ಅಲ್ಲಿ ನಡೀತಾ ಇದೆ, ಎಲ್ಲರೂ ಹೊರಗಡೆ ಬಂದು ಮಾತಾಡ್ತಾ ಇದ್ದಾರೆ, ನೋ ನಥಿಂಗ್ ಡೂಯಿಂಗ್ ಮಾಡಬೇಡಿ ಇದನ್ನ ಅಂತ, ನಮ್ಗೆ ತೊಂದರೆ ಆಗ್ತಾ ಇದೆ, ನಮ್ಮ ಫ್ಯಾಮಿಲಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ. ಅಲ್ಲಿವರೆಗೆ ಮಾಡ್ಕೊಳ್ಳೋದು ಬೇಡ. ನಾವು ಬೇಸಿಕಲಿ ಕನ್ನಡಿಗರು ಭಾಳ ಪ್ರೀತಿಯ ಜನ ಸರ್, ನಾವು ದ್ವೇಷಿಸೋ ಜನ ಅಲ್ಲ. ಈ ಕಟ್ ಕಮೆಂಟ್ ಹಾಕೋದು, ಬಿಲೋ ದಿ ಬೆಲ್ಟ್ ಮಾತಾಡೋದು, ದಟ್ ಈಸ್ ನಾಟ್ ಅವರ್ ಕಲ್ಚರ್. ಅದು ನಮ್ಮ ಕಲ್ಚರ್ ಅಲ್ಲವೇ ಅಲ್ಲ. ನಾವು ಅಂಥ ಜನ ಅಲ್ಲವೇ ಅಲ್ಲ. ನಾವು ಯಾಕೆ ನಮ್ಮ ಕನ್ನಡಿಗರಿಗೆ ಮಸಿ ಬಳಿಯುವಂಥ ಪ್ರಯತ್ನ ಯಾಕೆ ಆಗಬೇಕು? ಹೌದಲ್ಲ ಸರ್? ಕರೆಕ್ಟ್ ಅಲ್ವಾ ಸರ್? ಎಸ್ ಹರೀಶ್ ಸರ್. ಅಷ್ಟು ಆ್ಯಕ್ಚುಲಿ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರು ಯಾರೇ ಅಭಿಮಾನಿಗಳೇ, ಬಟ್ ಅವ್ರಿಗೆ ನಿಜವಾಗ್ಲೂ ಅದು ಖಂಡಿಸ್ತೀನಿ ನಾನು. ಯಾಕಂದರೆ ಯಾರೇ ಹೆಣ್ಮಗ ಹಂಗೆಲ್ಲ ಕಾಮೆಂಟ್ ಮಾಡಿ, ಫಸ್ಟು ನಾನು ಅಭಿಮಾನಿಗಳ ಒಂದು ರಿಕ್ವೆಸ್ಟ್ ಮಾಡೋದೇನೆಂದರೆ ಮೇಡಮ್, ಫಸ್ಟು ಅವರು ತನ್ನ ಮನೆಗೆ ತಂದೆ ತಾಯಿ ಅಣ್ಣ ತಮ್ಮದಿರಿಗೆ ಅಭಿಮಾನಿಯಾಗಿ. ಇವತ್ತು ದರ್ಶನ್ ಜೈಲಿಗೆ ಹೋಗೋಕು ಆ ಅಭಿಮಾನಿನೇ ಕಾರಣ. ಇವತ್ತು ದರ್ಶನ್ ಜೈಲಿಗೆ ಹೋಗೋಕೆ ದರ್ಶನ್ ಅಭಿಮಾನಿನೇ ಕಾರಣ. ಹೌದು, ನಾನೇಳ್ತಾರೆ ಫಸ್ಟು ತನ್ನ ತಂದೆ ತಾಯಿ ಬಗ್ಗೆ ಅಭಿಮಾನ ಪ್ರೀತಿ ತೋರಿಸ್ಲಿ, ಆಮೇಲೆ ತನ್ನ ನೆಚ್ಚಿನ ನಟನ ಬಗ್ಗೆ ತೋರಿಸ್ಲಿ. ಈ ಥರ ಒಂದು ಈ ಹೆಂಗೆ ಆಗುತ್ತೆ ಇದು ಅಭಿಮಾನ ಅನ್ನೋದು ದುರಭಿಮಾನ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಸೊಸೈಟಿನ ಅವ್ರು ಮಾಡೋಂಥ ಸ್ಟೇಟ್ಮೆಂಟ್ನ ಇಡೀ ಸೊಸೈಟಿನೇ ಹಾಳು ಮಾಡ್ತಾಯಿದೆ. ಬಟ್ ಅವೆಲ್ಲ ಅರ್ಥಕೊಂಡು ಸಮಾಜಮುಖಿಯಾಗಿ ಇರಬೇಕು, ಯಾರೇ ಅಭಿಮಾನಿಗಳ ಅಂತೇಳಿ ಸಮಾಜಮುಖಿಯಾಗಿರಬೇಕು ಅಂತೇಳಿ ನಾನು ಹೇಳ್ತೀನಿ. ಈಗ ಪರಿಸ್ಥಿತಿ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ, ಅದನ್ನು ಹೆಂಗೆ ಸರಿಪಡಿಸ್ತೀರಿ ಹಿರಿಯರಾಗಿ ಹೇಳಿ. ಈಗ ದರ್ಶನ್ ಅವರಂತೂ ಜೈಲಲ್ಲಿದ್ದಾರೆ, ವಿಜಯಲಕ್ಷ್ಮಿ ಅವರು ಇದ್ದಾರೆ. ವಿಜಯಲಕ್ಷ್ಮಿ ಅವ್ರನ್ನು ಸುದೀಪ್ ಅವ್ರನ್ನು ಕೂರಿಸಿ ಮಾತಾಡಿಸಿ ಖಂಡಿತವಾಗ್ಲೂ ಒಂದಿನ ಬರುತ್ತೆ ಮೇಡಮ್. ಪ್ರಶಾಂತ್ ಅವ್ರು ನಾವೆಲ್ಲ ಇದ್ದು ಖಂಡಿತವಾಗ್ಲೂ ಯಾವುದೋ ಒಂದಿನ ಬರುತ್ತೆ, ಅದು ಆಗುತ್ತದು. ಯಾಕಂದರೆ ಇವಾಗೆಲ್ಲ ಏನಿದೆ ಕಾನೂನಾತ್ಮಕವಾಗಿ ಏನು ನಡೀತಾ ಇಲ್ಲಿ, ಖಂಡಿತವಾಗಿ ಮುಂದೊಂದು ದಿನ ಆ ಸಂದರ್ಭ ಬಂದರೆ ಖಂಡಿತವಾಗ್ಲೂ ನಾನು ಮುಂದೆ ಇರ್ತೀನಿ. ಅದಾದವ್ರೆ ದಿ ಎಂಟೈರ್ ಸೊಲ್ಯೂಷನ್ ಇದಕ್ಕೆ ಬರಬೇಕು ಅಂದರೆ ನಮ್ಮಲ್ಲಿ ಏನು ಈ ಐ ಡಿಗಳಿದೆ, ಇನ್ಸ್ಟಾಗ್ರಾಮ್ ಆಗಿ, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಲ್ಲ ಐ ಡಿಗಳನ್ನು ಆಧಾರ್ ಲಿಂಕ್ ಮಾಡಬೇಕು ಫಸ್ಟು.
ಕಾನೂನನ್ನು ಹೆಚ್ಚಾಗಿ ಹೊಸ ಕಾನೂನನ್ನು ಎಸ್ಪೆಷಲಿ ಡಿಜಿಟಲ್ ಬುಲಿಯಿಂಗ್ ಬಗ್ಗೆ, ಡಿಜಿಟಲ್ ಕಮೆಂಟ್ಸ್ ಬಗ್ಗೆ, ಕೇವಲ 499 500 CRPCಯಲ್ಲಿ ಡಿಫಮೇಷನ್ನು ಅಥವಾ ನಿಂದನೆ ಕೇಸ್ಗಳಾಗಬಾರ್ದು. ಇಟ್ ಶುಡ್ ಹ್ಯಾವ್ ಎಫೆಕ್ಟಿವ್ ಪೊಲೀಸಿಂಗ್ ಇರಬೇಕು, ಆಧಾರ್ ಲಿಂಕ್ ಆಗಬೇಕು. ಆವಾಗಲೇ ನಮಗೆ ಫಿಲ್ಟರ್ ಆಗೋದು ನಿಜವಾದ ಐ ಡಿ ಯಾರು ಯೂಸ್ ಮಾಡ್ತಾ ಇದ್ದಾರೆ ಅಂತ. ಒಬ್ಬೊಬ್ಬ ಐ ಡಿ ಒಬ್ಬ ಐ ಡಿಯಿಂದ ಒಂದು ಇಮೇಲ್ ಐ ಡಿಯಿಂದ 10 ಐ ಡಿಗಳು ಇಟ್ಕೊಂಡು ಈ ಐ ಪಿ ಅಡ್ರೆಸ್ ಇಲ್ಲ ಅಂದರೆ ಸಿಂಗಪುರ್ ಐ ಪಿ ಅಡ್ರೆಸ್ಸು, ಮಲ್ಟಿಪಲ್ ಐ ಪಿ ಅಡ್ರೆಸ್ಗಳು ಇಟ್ಕೊಂಡು ಕಮೆಂಟ್ ಮಾಡುವ ಒಂದು ಈ ಆರ್ಗನೈಸ್ಡ್ ಕ್ರೈಮನ್ನು ನೀವು ತೆಗಿಬೇಕು ಅಂದರೆ ಯು ಹ್ಯಾವ್ ಟು ಹ್ಯಾವ್ ಆಧಾರ್ ಬೇಸ್ಡ್ ಲಿಂಕ್. ಫಂಡ್ ಮಾಡ್ತಾರಂತಲ್ಲ ಸರ್ ಸ್ಟಾರ್ಸ್ಗಳು, ಬಾ ಸೋಷಿಯಲ್ ಮೀಡಿಯಾಗಳಿಗೆ ಫಂಡ್ ಮಾಡಿ ಕಮೆಂಟ್ಸ್ ಹಾಕಿಸ್ತಾರೆ ಅಂದ್ರೆ ನನಗಂತೂ ಬಹಳ ಸೊ ಇದು ನೀವು ಆಧಾರ್ ಲಿಂಕ್ ಮಾಡಿಲ್ಲ ಅಂದ್ರೆ ಇರ್ತಾರ ಸರ್, ಹಂಗೆ ಫಂಡ್ ಮಾಡ್ತಾರ. ಸೋಷಿಯಲ್ ಮೀಡಿಯಾಗೆಲ್ಲ ಫಂಡಿಂಗ್ ನಡೆಯುತ್ತೆ ಒಪಿನಿಯನ್ ಕ್ರಿಯೇಟ್ ಮಾಡೋದಕ್ಕೆ. ಇನ್ನೊಬ್ಬ ಸ್ಟಾರ್ ನ ಓಪನಿಂಗ್ ಡೇಗೆ ಎಷ್ಟು ಜನ ಬರ್ತಾನೆ, ಓಪನಿಂಗ್ ಡೇಗೆ ಫಸ್ಟ್ ಡೇ ಫಸ್ಟ್ ಶೋ ಹೇಗೆ ತುಂಬ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಪ್ರೊಡ್ಯೂಸರ್ ಹುಡ್ಕೊಂತಾನೆ. ಫಸ್ಟ್ ಡೇ ಫಸ್ಟ್ ಶೋ ಹೇಗಿತ್ತು, ಹೇಗೆ ಕಟ್ಔಟ್ ಇತ್ತು, ಹೇಗೆ ಅಬ್ರ ಇತ್ತು, ಹೇಗೆ ಡ್ಯಾನ್ಸ್ ಇತ್ತು, ಅದಕ್ಕೆ ಅವ್ರು ಫಂಡ್ ಮಾಡಿದ್ರೆ ಮುಂದಿನ ಪಿಕ್ಚರ್ ಬರೋದು. ಇವನ್ ಸೋಷಿಯಲ್ ಮೀಡಿಯಾಗೆ ಫಂಡ್ ಮಾಡೋದು ಅಥವಾ ತಮ್ಮ ಒಂದು ಸಿನಿಮಾವನ್ನ ಪ್ರಮೋಟ್ ಮಾಡೋದು ಅಥವಾ ತನ್ನನ್ನು ತಾನು ಪ್ರಮೋಟ್ ಮಾಡ್ಕೊಳ್ಳೋದು, ಇಟ್ಸ್ ಆಲ್ ಅ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅದನ್ನ ನಾನು ಇಲ್ಲ ಅಂತ ನಮಗೆ ಗೊತ್ತಾಗಿದ್ದೆ. ಇನ್ನೊಬ್ರನ್ನ ಬೈಯಕ್ಕೆ, ಇನ್ನೊಬ್ರನ್ನ ತೇಜೋವಧೆ ಮಾಡೋದಕ್ಕೂ ಫಂಡಿಂಗ್ ಮಾಡ್ತಾರಾ? ನಿಮಗೆ ನೀವು ಪ್ರಮೋಟ್ ಮಾಡ್ಕೊಳ್ಳಿ, ನಿಮ್ ಸಿನಿಮಾ ಪ್ರಮೋಟ್ ಮಾಡ್ಕೊಳ್ಳಿ, ನಿಮ್ಮನ್ನ ಪ್ರಮೋಟ್ ಮಾಡ್ಕೊಳ್ಳಿ, ನಿಮ್ ಫ್ಯಾನ್ಸ್ ಪ್ರಮೋಟ್ ಮಾಡ್ಕೊಳ್ಳಿ. ಯಾರು ಬೇಡ ಅಂದಾರ? ಬೇರೆಯವ್ರನ್ನ ತೇಜೋವಧೆ ಮಾಡೋದಕ್ಕೆ ನೀವು ಫಂಡಿಂಗ್ ಮಾಡೋದು ಏನ್ ಅಸಹ್ಯ ಇದು? ಆಗಿದೆ ನೋಡಿ ಮೇಡಮ್, ಆಗಿದೆ. ಮರ್ಡರ್ ಕೇಸ್ ಬಂದಾಗ ಅಕ್ಯೂಸ್ಡ್ ಯಾರು ಏನೇನು ಮಾಡ್ತಾರೆ 1 ರಿಂದ 17 ಯಾರು ಏನೇನು ಕೆಲಸ ಅಂದಾಗ ಆ ಚಾರ್ಜ್ ಶೀಟಲ್ಲಿ ಸ್ಪಷ್ಟವಾಗಿದೆ. ಫ್ಯಾನ್ ಕ್ಲಬ್ ಅನ್ನು ಆರ್ಗನೈಸ್ ಮಾಡೋದು, ಫ್ಯಾನ್ ಕ್ಲಬ್ಗೆ ದುಡ್ಡು ಕೊಡೋದು, ಫ್ಯಾನ್ ಕ್ಲಬ್ ಜೊತೆ ಸಂಪರ್ಕ ಇಟ್ಕೊಳ್ಳೋದು, ಆ ಥರದ್ದು ಒಂದು ದುಡ್ಡು ಕೊಡೋದು ತಪ್ಪೇನಿಲ್ಲ ಅಲ್ಲ? ಅಂದ್ರೆ ಇದನ್ನ ಯಾರೊಬ್ರು ಸಾಕ್ತಾ ಇದ್ದಾರೆ ಅಂದಂಗೆ ಆಯ್ತು. ಅದೇ ಹೇಳ್ತಾ ಇರೋದು ನಾನು, ಸಾಕುವ ಫ್ಯಾನ್ ಕ್ಲಬ್ಗೂ ಆರ್ಗ್ಯಾನಿಕ್ ಆಗಿ ಹುಟ್ಟುವ ಫ್ಯಾನ್ ಕ್ಲಬ್ ಸಾಕ್ಲಿ ಬಿಡಿ ಸರ್. ಸಾಕೋದ್ರಿಂದ ಸಮಾಜಕ್ಕೆ ಸರ್ ಇನ್ನೊಬ್ರು ನೀವು ಸಾಕುವ ಫ್ಯಾನ್ ಕ್ಲಬ್, ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಇನ್ನೊಬ್ಬರನ್ನ ಶೋಷಣೆಗೆ ಒಳಪಡಿಸಲಿಲ್ಲ ಅಂದ್ರೆ ಫೇರ್ ಇನಫ್. ಮೇಡಮ್ ಇವಾಗ ಇತಿಹಾಸ ಇದೆ, ನಿಮಗೆ 2 ವರ್ಷ ಆಗಿರೋದೆಲ್ಲ ಇತಿಹಾಸ ಇದೆ. ಮರ್ಡರ್ ಆದ್ಮೇಲೆ ಏನೇನಾಯ್ತು, ಹೇಗೆ ಕಮೆಂಟ್ಸ್ ಆಯ್ತು, ಹೇಗೆ ಟ್ರಾಲ್ಸ್ ಆಯ್ತು, ಹೇಗೆ ಅಂಧಾಭಿಮಾನಿಗಳು ಬಂದ್ರು, ಏನೇನು ಮಾಡಿದ್ರು, ಎಲ್ಲವೂ ನಿಮ್ ಕಣ್ಮುಂದೆ ಇದೆ. ಯಾವ್ದು ಹೊಸ ಸೃಷ್ಟಿ ಮಾಡ್ತಾ ಇಲ್ಲ, ಯಾವ್ದು ಕಾಲ್ಪನಿಕ ಇಲ್ಲ. ಒಂದೇ ಹೇಳ್ತೀನಿ ಪ್ರಶಾಂತ್, ಆರಂಭ ಇದ್ರೆ ಅಂತ್ಯ ಇದ್ರೆ. ಎಸ್, ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಆರಂಭ ಇದ್ರೆ ಎಲ್ಲದಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ. ನಾನು ಮಾಡಿದ್ದೇ ಸರಿ, ನಾನು ಮಾಡಿದ್ದೇ ರೂಲ್ಸು, ನಮ್ಮದೇ ಸಿಸ್ಟಮು ಅಂತಂದ್ರೆ ನಡೆಯಲ್ಲ. ಬಹಳ ಜನ ಸಿಸ್ಟಮ್ ತರಕ್ ಹೋದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಹಂಗೆ ನಡೆಯೋದಿಲ್ಲ. ಆಮೇಲೆ ಎಲ್ಲರೂ ಕೂಡ ಈ ನೆಲದ ಕಾನೂನಿಗೆ ತಲೆ ಬಗ್ಗೆ ನಡಿಬೇಕು ಹೊರತು ನಂದೇ ಸಪ್ರೇಟ್ ಸಿಸ್ಟಮ್ ಅಂತ ಹೋಗಕ್ ಬರಲ್ಲ. ಯಾವಾಗ ನೇತ್ ಹಾಕ್ತಾರಲ್ಲ ಆವಾಗ ರಿಯಾಲಿಟಿ ಗೊತ್ತಾಗುತ್ತೆ ಅವ್ರಿಗೆ. ಅಂತಹ ವಿಚಾರಗಳಲ್ಲಿ ಅಮಾಯಕರು, ಡೆಫಿನೆಟ್ಲಿ ಅಮಾಯಕರು. ಯಾರು ಫಂಡ್ಗಳನ್ನು ತಗೊಂಡು ಸೋಷಿಯಲ್ ಮೀಡಿಯಾಗಳನ್ನು ಹ್ಯಾಂಡಲ್ ಮಾಡ್ತಾರೆ ಅವ್ರು ಯಾರು ಅಲ್ಲ, ನಾವಲ್ಲ ಅಂತ ಹಿಂದೆ ಸರಿದು ಬಿಡ್ತಾರೆ. ಆದರೆ ಅಮಾಯಕರು ಪಾಪ ಎಲ್ಲೋ ಕುತ್ಕೊಂಡಿರುವಂಥ, ಇವತ್ತು ನಮ್ಮ ಕೊಪ್ಪಳದಲ್ಲಿ ಒಬ್ಬ ಹುಡುಗ ಸಾರಿ ಕೇಳಿದ್ದಾನೆ ವಿಜಯಲಕ್ಷ್ಮಿ ಅವ್ರಿಗೆ, ಐ ಆಮ್ ಸಾರಿ, ನಮ್ಮಿಂದ ತಪ್ಪಾಗಿದೆ, ಇನ್ನೊಂದು ಸಾರಿ ನಾನು ಹಂಗೆ ಮಾಡೋದಿಲ್ಲ ಅಂತ. ಆತ ಏನೋ ಮಾಡ್ಕೊಂಡು ಜೀವನ ಮಾಡ್ತಿದ್ದ ಅನ್ಸ. ಅದು ಅವನಿಗೆ ಎದಕ್ಕೆ ಬೇಕಾಗಿತ್ತು ಇದು? ಇಂತಹ ಅಮಾಯಕರು ಅನಾವಶ್ಯಕವಾಗಿ ಫ್ಯಾನ್ಸ್ ಅಂತ ಮುಂದೆ ಬಂದು ಬ್ಯಾಡ್ ಕಮೆಂಟ್ಸ್ ಹಾಕಿ ನಾಳೆ ಯಾವುದೋ ಸ್ಟಾರ್ ಹೆಂಡ್ತಿನೋ ಅಥವಾ ಸ್ಟಾರ್ ಫ್ಯಾಮಿಲಿನೋ ಕಂಪ್ಲೇಂಟ್ ಕೊಟ್ಟಾಗ ತನ್ನ ಫ್ಯಾಮಿಲಿನ ಬಿಟ್ಟು ಹೋಗಲ್ಲಿ ಜೈಲಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ಅನ್ನ ಹಾಕೋರು ಯಾರು? ಅಷ್ಟಾದರೂ ಗೊತ್ತಾಗಲ್ಲ ನಿಮಗೆ? ಗೊತ್ತಾಗತ್ತಿಲ್ರಿ ಸರ್. ಆಮೇಲೆ ಭಾಳಷ್ಟು ನೋಡಿ ಬರೀ ಫೇಕ್ ಅಕೌಂಟ್ಗಳು ಎಂಥವ್ರು ಇರ್ತಾರೆ, ಹೊಲಸುಗೇಡಿಗಳನ್ನು ಮುಖ ತೋರ್ಸೋಕ್ಕೂ ನಾಲಾಯಕಗಳಿವೆ. ಮುಖಾನೇ ಇರಲ್ಲ, ಅವಕ್ಕೆ ಮುಖಾನೇ ಇರಲ್ಲ. ಬ್ಯಾಡ್ ಕಮೆಂಟ್ಸ್ ಏನು ದೊಡ್ಡ ಟೈಪ್ ವಿರಾದಿ ವೀರ್ ಎದುರುಗಡೆ ಬಂದು 4 ಮಾತಾಡೋಕ್ಕೆ ಯೋಗ್ಯತೆ ಇರಲ್ರಿ ಸರ್. ಬಾಮಾರೀಶ್ ಅವ್ರಿಗೆ ಎದುರುಗಡೆ ಬಂದು ಮಾತಾಡೋಕ್ಕೆ ಯೋಗ್ಯತೆ ಇರಲ್ಲ ಅವ್ರಿಗೆ ನಮ್ಮ ಎದುರುಗಡೆ. ಬಟ್ ಕೂತು ಟೈಪಲ್ಲಿ ಕುಟ್ಟಿ ಹಾಕಿ ಬಿಸಾಕ್ತಿರ್ತಾರೆ. ಅದು ಯಾವ ರೀತಿ ಬೇರೆಯವ್ರನ್ನ ಶೋಷಣೆಗೆ ಒಳಪಡಿಸುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಇವತ್ತು ವಿಜಯಲಕ್ಷ್ಮಿ ಅವ್ರು ಗುಡ್ ಅವ್ರು ಬೇಡ, ಪಾಪ ಅವ್ರು ಎಷ್ಟು ನೋವಲ್ಲಿದ್ದಾರೆ. ಅವ್ರು ಇವಾಗ ಪೊಲೀಸ್ ಸ್ಟೇಷನ್ಗೆ ಓಡಾಡಬೇಕು. ಎದಕ್ಕೆ ಬೇಕದು? ಹೌದಲ್ರಿ ಸರ್? ಯಾರಾದ್ರಾಗಲಿ ಹೆಣ್ಮಗಳು. ಈ ವಿಜಯಲಕ್ಷ್ಮಿ ಅವ್ರಿಗೆ ಫಸ್ಟ್ ಟೈಮ್ ಅವ್ರ ಕೈ ಮುರಿದಾಗ, ತಲೆ ಹೊಡೆದಾಗ ನಾನೇ ನಿಂತು ಮಾತಾಡಿದ್ದು, ಅವ್ರ ಪರವಾಗಿ ನಾನೇ ದನಿ ಎತ್ತಿದ್ದು.
ಭಾಳ ವರ್ಷಗಳ ಹಿಂದೆ, ನೆನಪಿರ್ಲಿ ಇವ್ರ ಫ್ಯಾನ್ಸಿ ಎಲ್ಲ ಇರ್ಲಿ, ಅದೆಲ್ಲ ಹಳೆ ವಿಚಾರ. 2014 ಭಾಳಷ್ಟು ಭಾಳ ನೀರು ಹರಿದು ಹೋಗ್ಬಿಟ್ಟೈತಿ ಈಗ, 2011 ಹರಿದು ಹೋಗ್ಬಿಟ್ಟಿದೆ. ದಯವಿಟ್ಟು ನನ್ನ ಸಲಹೆ ಬಾಮಾರೀಶ್ ಅವರೇ, ದಯವಿಟ್ಟು ಕೂರಿಸಿ ಮಾತಾಡಿ ಸಮಸ್ಯೆನ ಬಗೆಹರಿಸಿ. ಇವನ್ ಶಿವಣ್ಣ ಅವರು ಗುಡ್ ಆರ್ ಬ್ಯಾಡ್ ನಮ್ಗೆ ಗೊತ್ತಿಲ್ಲ, ಯಾರು ಇಲ್ಲಿ ಹೆಚ್ಚು ಯಾರು ಕಡಿಮೆ ಅಂತ ನಾನಿಲ್ಲಿ ಅದನ್ನು ಇದು ಮಾಡೋಕ್ಕೆ ಹೋಗಲ್ಲ. ಎಲ್ಲರೂ ಸಾರ್ವತ್ರಿಕವಾಗಿ ಒಪ್ಕೊಂಡಿರೋದು ಶಿವಣ್ಣ ಅವರು. ದಯವಿಟ್ಟು ಅವ್ರು ಮಾತಾಡಿದ್ರೆ ಇವ್ರು ಒಪ್ಕೋಬೇಕಲ್ಲ, ಅವ್ರು ಮಾತಾಡಿದ್ರೆ ಇವರೆಲ್ಲ ಒಪ್ಕೋಬೇಕಲ್ಲ. ನನಗೆ ಗೊತ್ತಿಲ್ಲ, ಏನು ಮಾಡ್ತಿರೋ ನೀವು ಹಿರಿಯರು ಕೂತು ಬಗೆಹರಿಸ್ರಿ ಸರ್. ಕನ್ನಡ ಚಲನಚಿತ್ರ ರಂಗದ ಇಂಥ ವಿಚಾರಗಳು ಹೊರಗಡೆ ಎಲ್ಲರೂ ನೋಡಿ ಆಡಾಡ್ಕೊಂಡು ನಗಲಾರ್ದಂಗೆ ಮಾಡಿರಿ ದಯವಿಟ್ಟು. ನಮ್ಮದು ಏನಿತ್ತು ಕನ್ನಡದ ಚಂದನವನವಾಗೇ ಇರಲಿ, ಗಬ್ಬುವನ ಆಗೋದು ಬೇಡ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನೋಡಿದ್ರಲ್ಲ ವೀಕ್ಷಕರೇ, ಈ ಸ್ಟಾರ್ ವಾರ್ ಅನ್ನೋದು ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೆ, ಟಾಕ್ಸಿಕ್ ಲೆವೆಲ್ಗೆ ಹೋಗಿದೆ ಅಂದರೆ ಕನ್ನಡದ ಚಂದನವನದ ಬಗ್ಗೆ ಇಡೀ ದೇಶ ಮಾತಾಡುವ ಹಾಗೆ ಆಗಿದೆ. ಇದಕ್ಕೆ ದಿ ಎಂಡ್ ಬರಿಬೇಕು ಅಂತಂದರೆ ನಾವು ಫ್ಯಾನ್ಸ್ ಮೊಟ್ಟ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಯಾರ ಹಿತದೃಷ್ಟಿಯಿಂದ ಕಮೆಂಟ್ ಮಾಡ್ತಾ ಇದ್ದೀವಿ, ಯಾರ ಹಿತದೃಷ್ಟಿಯಿಂದ ನಾವು ವರ್ತನೆ ಮಾಡ್ತಾ ಇದ್ದೀವಿ ಅಂತ. ಅದು ನಾವು ಆರಾಧಿಸುವ ಪ್ರೀತಿಸುವ ಹೀರೋಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ ಅಂದರೆ ದಯವಿಟ್ಟು ಬಾಯಿ ಮುಚ್ಕೊಂಡಿರೋದು ಬೆಟರ್ ಅಂತ ಅನಿಸುತ್ತೆ. ಅದರ್ವೈಸ್ ಸ್ಟಾರ್ಗಳು ಅಂತ ಅನ್ಸ್ಕೊಂಡು ಅವರು ಒಂದು ಹೆಲ್ದಿ ಕಾಂಪಿಟೇಷನ್ ಮಾಡಿರಿ. ಅದನ್ನು ಬಿಟ್ಬಿಟ್ಟು ಅವ್ರ ಬುಡಕ್ಕೆ ನೀವು ಬೆಂಕಿ ಹಾಕೋದಂತ, ಇವ್ರ ಬುಡಕ್ಕೆ ಇವ್ರು ಬೆಂಕಿ ಹಾಕೋದಂತ, ಇಟ್ಸ್ ನಾಟ್ ಗುಡ್. ನೀವು ಎಕ್ಸಾಂಪಲ್ ಆಗಿರಬೇಕು ಅಂದರೆ ಎಕ್ಸಾಂಪಲ್ ಥರ ನಡ್ಕೋಬೇಕು. ಈ ನಿಟ್ಟಿನಲ್ಲಿ ನಮ್ಮ ಚಂದನವನದ ಹಿರಿಯರು ಯಾರ್ಯಾರಿದ್ದೀರಿ ತಾವೆಲ್ಲರೂ ಸ್ವಲ್ಪ ಜಾಗೃತರಾಗಿ ಒಂದು ಸ್ವಲ್ಪ ಎದ್ದೇಳಿ ಮೇಲೆ ಮೊದಲಿನ ಗತವೈಭವ ಮರುಕಳಿಸಬೇಕು ಈ ಕನ್ನಡ ಚಿತ್ರರಂಗದಲ್ಲಿ ಅಂದರೆ ನೀವೆಲ್ಲ ಆ್ಯಕ್ಟಿವ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ರಾಧಕ ಪಂಚಾಯಿತಿಯನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.